ಅಲ್ಲಿ ಕೂರಿಸಿ ರಥ ರಥವನ್ನ ಯಮುನಾ ನದಿ ದಡದಲ್ಲಿ ನಿಲ್ಲಿಸಿ ಅಕ್ರೂರ ಯಮುನೆಗೆ ಸ್ನಾನಕ್ಕೆ ಹೋಗ್ತಾನೆ. ಸಂಧ್ಯಾ ವಂದನೆಗೆ ಸ್ನಾನಕ್ಕೆ ಅಂತ ಹೋದಾಗ ಅಲ್ಲಿ ನೀರಲ್ಲಿ ಮುಳುಗಿದಾಗ ಅವನಿಗೆ ಕೃಷ್ಣ ಬಲರಾಮರು ಕಾಣಿಸ್ತಾರೆ ಮೊದಲು ಸಲ. ಆಮೇಲೆ ಮೇಲೆದ್ದು ನೋಡ್ತಾನೆ, ರಥದಲ್ಲಿ ಅವರಿಬ್ರು ಇರ್ತಾರೆ. ಆಶ್ಚರ್ಯ ಮತ್ತೆ ಭಯ ಖುಷಿ ಎಲ್ಲ ಒಟ್ಟೊಟ್ಟಿಗೆ ಆಗುತ್ತೆ ಅವನಿಗೆ. ನೀರಲ್ಲಿದ್ದಾರೆ, ಅದೇ ಕೃಷ್ಣ ಬಲರಾಮರು ರಥದಲ್ಲಿ ಕೂತಿರೋದನ್ನ ನೋಡ್ತಾನೆ. ಮತ್ತೇನೇ ಸಲ ನೀರಲ್ಲಿ ಮುಳುಗ್ತಾನೆ. ಈಗ ಅವನಿಗೆ ಸಮಸ್ತ ಬ್ರಹ್ಮಾಂಡಗಳ ಕಾಣಿಸ್ಬಿಡತ್ತೆ. ಸಮಸ್ತ ದೇವತೆಗಳು ಕೃಷ್ಣ ಬಲರಾಮನ ಸೇವೆ ಮಾಡ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳು ತನ್ನ ಅಂತರಂಗ ಶಕ್ತಿಗಳು, ತುಷ್ಟಿ ಪುಷ್ಟಿ, ಯೋಗಮಾಯ ಮಹಾಮಾಯ ಎಲ್ಲ ದೇವತೆಗಳು ಭಗವಂತನನ್ನ ಸೇವೆ ಮಾಡ್ತಾ ಇರೋದು ಕಾಣಿಸುತ್ತೆ. ಭಗವಂತನ ಎಲ್ಲಾ ಅವತಾರಗಳು ಕಾಣಿಸುತ್ತೆ. ಅಕ್ರೂರರಿಗೆ ದರ್ಶನ ಮಾಡಿಸ್ತಾನೆ ಭಗವಂತ. ಯಾಕಂದ್ರೆ ಅಕ್ರೂರ ಮನಸ್ಸು ಅವನು ಕಂಸನ ಜೊತೆ ನಿದ್ದಿರ್ಬೋದು, ದುರುದ್ದೇಶಕ್ಕೋಸ್ಕರನೇ ಕರ್ಕೊಂಡೋಗಿ ಬಂದಿರ್ಬೋದು, ಆದ್ರೆ ಅವನೊಳಗೆ ಭಕ್ತಿ ಇತ್ತು. ಯಾವಾಗ ಅವನು ವೃಂದಾವನಕ್ಕೆ ಬಂದ ಅಕ್ರೂರ ಬಂದ ತಕ್ಷಣ ಭಗವಂತನ ಪಾದದ ಗುರುತನ್ನು ನೋಡಿ ಹೊರಳಾಡ್ಬಿಡ್ತಾನೆ. ಆ ಮಣ್ಣನ್ನು ತಗೊಂಡು ತಲೆ ಮೇಲೆ ಹಾಕೊಂಡು ಅಲೌಕಿಕ ಸಂತೋಷ ಆನಂದವನ್ನು ಪಡ್ತಾನೆ. ಇದೆಲ್ಲ ಭಗವಂತ ಅಂತರ್ಯಾಮಿಯಾಗಿ ಪರಮಾತ್ಮನಾಗಿ ನೋಡ್ತಿರ್ತಾನೆ. ಗತಿರ್ ಬರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸ್ಫುರುತ್. ಯಾರು ಭಗವಂತನಿಗೆ ಶರಣಾಗತರಾಗಿರ್ತಾರೆ ಅವನ ಹೃದಯದಲ್ಲಿ ಭಗವಂತ ಕೂತು ಚೈತ್ಯ ಗುರುವಾಗಿ ಅವನಿಗೆ ಆ ಜೀವನಿಗೆ ಬುದ್ಧಿ ಕೊಡ್ತಾನೆ. ಈಗ ಸಂಕಲ್ಪ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳಿ ಸಂಕಲ್ಪ ಮಾಡ್ಕೊಳ್ತಾರೆ. ಇಲ್ಲಿ ಮುಂದೆ ಹೇಳ್ತಾರೆ, ಅಕ್ರೂರ ಪ್ರಾರ್ಥನೆ ಮಾಡ್ಬೇಕಾದ್ರೆ ಹೇಳ್ತಾರೆ. ಎಷ್ಟೋ ಜನ ದೇವತೆಗಳ ಹತ್ರ ಹೋಗಿ ಸಂಕಲ್ಪ ಮಾಡ್ಕೊಳ್ತಾರೆ, ಕೊನೆಗೆ ಅದು ಭಗವಂತನಿಗೆ ಮುಟ್ಟೋದು. ಆದ್ರೆ ಅದು ಭಗವಂತನ ದ್ವೇಷದಿಂದ ಮಾಡಿರುವಂಥದ್ದು. ಹಿರಣ್ಯಕಶಿಪು ಮಾಡಿದ್ದು ಬ್ರಹ್ಮದೇವರ ಪ್ರಾರ್ಥನೆಯೇ, ಆದ್ರೆ ಹೋಗಿದ್ದು ಕೃಷ್ಣನಿಗೆ, ಭಗವಂತನಿಗೆ ಸಲ್ಲೋದದು. ಆದ್ರೆ ದೇವತೆಗಳ ಮೂಲಕ ಬಂದ್ರೆ ಅದಕ್ಕೆ ಅದು ಅಂತವತ್ತು ಕೊನೆ ಆಗ್ಬಿಡುತ್ತೆ. ಆ ಫಲಕ್ಕೆ ಪ್ರಯೋಜನ ಇಲ್ಲ. ಸಂಕಲ್ಪ ಮಾಡ್ಕೋಬೇಕಾಗಿರೋದು ನಾವು ಭಗವಂತನ ಶ್ರದ್ಧೆ ಕೊಡಿ. ಯಾವಾಗ ತಜ್ಜೋಷಣಾದಶ್ವ ಅಪವರ್ಗವರ್ತ್ಮನಿ ಶ್ರದ್ಧಾ ರತಿ ಭಕ್ತಿ ಅನುಕ್ರಮಿಷತಿ. ಭಾಗವತಮಲ್ಲಿ ಕಪಿಲ ಮುನಿ ತನ್ನ ತಾಯಿ ಹೇಳ್ಬೇಕಾದ್ರೆ, ದೇವಹೂತಿಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, ಯಾರು ನನ್ನ ಕಥೆಯನ್ನ ಶ್ರವಣ ಮಾಡ್ತಾರೋ ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂವಿದೋ, ಯಾರು ನನ್ನ ಕಥೆಯನ್ನ ಲೀಲೆಗಳನ್ನ ಶ್ರವಣ ಮಾಡ್ತಾರೋ, ಅದು ಭಕ್ತರ ಜೊತೆಯಲ್ಲಿ ಕೂತು ಶ್ರವಣ ಮಾಡ್ತಾರೋ, ತಜ್ಜೋಷಣಾದಶ್ವ ಅಪವರ್ಗವರ್ತ್ಮನಿ. ಆಶು ಅಂದ್ರೆ ಇಮಿಡಿಯೇಟ್ ಆಗಿ ಅಂತ, ತಕ್ಷಣ. ತಜ್ಜೋಷಣಾದ್ ಆಶು ಅಪವರ್ಗವರ್ತ್ಮನಿ. ಅಪವರ್ಗ ಅಂದ್ರೆ ಮೋಕ್ಷ. ಅಪವರ್ಗವರ್ತ್ಮನಿ, ಮತ್ತೆ ನಾವು ಈ ಭೌತಿಕ ಜಗತ್ತಿಗೆ ಬರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಭಾಗವತ. ಒಂದೊಂದು ಪದನು ನಾವು ಅರ್ಥ ಮಾಡ್ಕೊಂಡು ಪ್ರಾರ್ಥನೆಗಳ, ವಿಶೇಷವಾಗಿ ಪ್ರಾರ್ಥನೆಗಳನ್ನ ಭಕ್ತರು ಭಗವಂತ ಬೋಧನೆ ಮಾಡೋದು ಇದೆ. ಭಗವಂತನನ್ನ ಪ್ರಾರ್ಥನೆ ಮಾಡುವಂಥದ್ದು ಇದೆಯಲ್ಲ, ಭಕ್ತರು ಪ್ರಾರ್ಥನೆ ಮಾಡೋದು ಅದು ತುಂಬಾ ವಿಶೇಷವಾದದ್ದು. ಅದಕ್ಕೆ ಇವತ್ತು ಅಕ್ರೂರನ ಪ್ರಾರ್ಥನೆ, ಇವತ್ತು ಈ ಪ್ರಾರ್ಥನಾ ಪ್ರವಚನವನ್ನ ಮುಗಿಸಿ ನಾಳೆಯಿಂದ ಮತ್ತೆ ನಾವು ಭಾಗವತ ನಾವು ಮುಂಚೆ ಏನ್ ಮಾಡ್ತೀವಿ ಅದನ್ನೇ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿಗೆ ವೃಂದಾವನ ಲೀಲೆಗಳು ಮುಗಿಯುತ್ತೆ ಅಕ್ರೂರ ಕರ್ಕೊಂಡು ಹೋದ ತಕ್ಷಣ. ಸೊ ಏನ್ ಪ್ರಾರ್ಥನೆ ಮಾಡ್ತಾರೆ ಅಕ್ರೂರ? ಈಗ ಅವನಿಗೆ ಸಮಸ್ತ ಸೃಷ್ಟಿ ಕಾಣಿಸ್ಬಿಡ್ತು, ಭಗವಂತ ದರ್ಶನ ಮಾಡಿಸಿದಾನೆ, ತನ್ನ ಸಾಕ್ಷಾತ್ ರೂಪವನ್ನು ತೋರಿಸಿದಾನೆ, ಅನುಗ್ರಹ ಮಾಡಿದಾನೆ, ಪ್ರೀತಿ ತೋರಿಸಿದಾನೆ, ಆಲಿಂಗನ ಮಾಡಿದಾನೆ. ಇದಕ್ಕಿಂತ ಭಾಗ್ಯ ಏನೇನ್ ಬೇಕು ಅಲ್ಲ? ನೀವು ಕೇಳಿದ್ವಿ, ಕೋಟಿ ಕೊಟ್ರು, ಕೋಟಿ ಅಲ್ಲ ಕೋಟಿ ಏನ್ ಕೊಟ್ರು ಭಗವಂತನ ಆಲಿಂಗನ ಸುಖದ ಮುಂದೆ ಏನು ಅಲ್ಲ. ಭಗವಂತನ ಕಣ್ಣಾರೆ ಒಂದ್ಸಲ ನೋಡಿದ ಭಾಗ್ಯ ಸಿಕ್ಬಿಟ್ರೆ ನಮ್ಗೆ ಬೇರೆ ಏನೇನು ನಮ್ಗೆ ಅವಶ್ಯಕತೆ ಇಲ್ಲ. ಸೊ ಅಕ್ರೂರ ಆ ಭಾಗ್ಯವನ್ನ ಪಡೆದ ಮಹಾ ಭಾಗ್ಯಶಾಲಿ. ಅಕ್ರೂರ ಪ್ರಾರ್ಥನೆ ಮಾಡ್ತಾನೆ, ಏಕೆ ತ್ವಾ ಅಖಿಲ ಕರ್ಮಾಣಿ ಸನ್ಯಸ್ಯೋ ಉಪಶಮಂ ಗತಾಃ ಜ್ಞಾನಿನೋ ಜ್ಞಾನ ಯಜ್ಞೇನ ಯಜಂತಿ ಜ್ಞಾನ ವಿಗ್ರಹಂ. ಅಕ್ರೂರ ಹೇಳ್ತಾನೆ, ಕೃಷ್ಣ, ಕೆಲವರು ಜ್ಞಾನದ ಮೂಲಕ ತಮ್ಮ ಎಲ್ಲ ಐಹಿಕ ಚಟುವಟಿಕೆಗಳನ್ನ ನಿಲ್ಲಿಸಿ, ಈಗ ಕೆಲವು ಜ್ಞಾನ ಮಾರ್ಗದಲ್ಲಿ ಬರ್ತಾರಲ್ವಾ, ಕೃಷ್ಣ ಹೇಳ್ತಾರೆ 3 ಮಾರ್ಗಗಳನ್ನ ಭಗವಂತ ಕೊಟ್ಟಿದ್ದಾನೆ ನಮಗೆ, ಕರ್ಮ, ಜ್ಞಾನ ಮತ್ತೆ ಭಕ್ತಿ. ಉದ್ದವ್ರು ಹೇಳ್ತಾರೆ 3 ಮಾರ್ಗ ಇರೋದು, ಮತ್ತೆ 4ನೇ 5ನೇದಿಲ್ಲ, 3 ಮಾರ್ಗ. ಒಬ್ಬ ಆತ್ಮ ಸಾಕ್ಷಾತ್ಕಾರವನ್ನ ಪಡೆಯೋದಕ್ಕೆ ಭಗವಂತ ತೋರಿಸಿರುವಂಥದ್ದು 3 ಮಾರ್ಗ, ಕರ್ಮ, ಜ್ಞಾನ ಮತ್ತೆ ಭಕ್ತಿ. ಅದರಲ್ಲೂ ಭಕ್ತಿ ಮಾರ್ಗ ವಿಶೇಷವಾದದ್ದು, ಸರಳವಾದದ್ದು, ಸುಲಭವಾದದ್ದು ಮತ್ತೆ ಉತ್ಕೃಷ್ಟವಾದದ್ದು, ಮಹತ್ತರವಾದದ್ದು. ಆದ್ರೆ ಭಕ್ತಿ ಬಗ್ಗೆ ಗೊತ್ತಿಲ್ಲದಂತಹ ಜನ ಜ್ಞಾನದ ಮೂಲಕನೋ ಕರ್ಮದ ಮೂಲಕನೋ ಹೋಗ್ತಾರೆ. ಅಂಥವ್ರು ಏನ್ ಮಾಡ್ತಾರೆ? ಅಕ್ರೂರ ಪ್ರಾರ್ಥನೆ ಹೇಳ್ತಾನೆ, ಏಕೆ ತ್ವಾ ಅಖಿಲ ಕರ್ಮಾಣಿ. ಅಖಿಲ ಕರ್ಮಾಣಿ ಅಂದ್ರೆ ಎಲ್ಲ ಕರ್ಮಗಳನ್ನ, ಕೆಲವು ಕರ್ಮಯೋಗಿ ಹೇಳ್ತಾರಲ್ಲ, ನಮ್ದೆಲ್ಲಾ ಕರ್ಮ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು, ಕೃಷ್ಣಾರ್ಪಣ ವಸ್ತು ಹೇಳ್ಬೇಕು, ಮಾಡ್ಕೊಂಡಿದ್ದು ತನಗೋಸ್ಕರ, ಆದ್ರೆ ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತಾನೆ. ಇವಾಗ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವೇನಾದ್ರು ಮಾಡ್ಕೊಳ್ತೀವಿ,
ಈಗ ರುಚಿ ರುಚಿಯಾಗಿ ಏನೋ ಮಾಡ್ತೀವಿ, ಭಕ್ಷ್ಯ ಭೋಜನ ಭಗವಂತನಿಗಂತ ಮಾಡಿಲ್ಲ, ಭಗವಂತನಿಗಂತ ಮಾಡಿದ್ರೆ ಅದು ಭಕ್ತಿ ಆಗ್ತಾ ಇತ್ತು. ನಮಗೆ ಅಂತ ಮಾಡ್ಕೊಂಡಿದ್ದು ಅದನ್ನ ತಿನ್ಬೇಕಾದ್ರೆ ಕೃಷ್ಣಾರ್ಪಣ ಮಸ್ತು ಅಂತ ತಿಂತೀವಿ, ಅದು ಭಕ್ತಿ ಅಲ್ಲ. ಅದು ತುಂಬಾ ಜನ ಇದನ್ನೇ ಮಾಡ್ತಾರೆ. ಎಷ್ಟೋ ಜನ ವಾದ ಮಾಡ್ತಾರೆ ನಮ್ಮ ಹತ್ರ, ಇಲ್ಲ ನಾವು ತಿನ್ಬೇಕಾದ್ರೆ ಕಣ್ಣಿಗೆ ಒತ್ಕೊಂಡು ತಿಂತೀವಿ. ಕಣ್ಣಿಗೆ ಏನ್ ಒತ್ಕೋತೀರಿ ನೀವು ಅದೇಳಿ ಫಸ್ಟ್? ಅನ್ನ. ಮತ್ತೆ ಅನ್ನನ ಕಣ್ಣಿಗೆ ಒತ್ಕೊಂಡು ತಿಂದ್ರು ಅದು ಅನ್ನನೇ ತಾನೆ, ಕರ್ಮನೇ ಆಯ್ತಲ್ಲ. ನಾವು ತಿನ್ಬೇಕಾಗಿರೋದು ಪ್ರಸಾದವನ್ನ, ಅನ್ನನಲ್ಲ. ಅನ್ನ ಯಾವಾಗ ಪ್ರಸಾದ ಆಗುತ್ತೆ? ಅದು ಭಗವಂತ ತಿಂದ್ರೆ ಪ್ರಸಾದ ಆಗುತ್ತೆ. ಭಗವಂತ ತಿನ್ಬೇಕು ಅಂತ ಅಂದ್ರೆ ಅದು ಭಕ್ತಿ ಆಯ್ತು. ಸೊ ನಮಗೆ ಭಕ್ತಿನೇ ಇಲ್ಲ ಅಂದ್ಮೇಲೆ ಕೇವಲ ಜ್ಞಾನ ಕರ್ಮದಿಂದ ನಾವು ಭಗವಂತನ ಪಡೆಯಕ್ಕಾಗಲ್ಲ. ಅಕ್ರಮ ಪ್ರಾರ್ಥನೆ ನೋಡಿ ಹೇಗಿದೆ, ಕಣ್ಣಿಗೆ ಒತ್ಕೊಂಡು ತಿನ್ನೋದ್ರಿಂದ ನಮ್ಗೆ ಭಕ್ತಿ ಬರೋದಿಲ್ಲ. ಯಾಕಂದ್ರೆ ಭಗವಂತನ ಅರ್ಪಣೆ ಮಾಡಿಲ್ಲ. ಅದಕ್ಕೆ ಇವ್ರು ಹೇಳ್ತಾರೆ, ಅಕ್ರೂರು ಹೇಳ್ತಾನೆ, ಏಕೆ ತ್ವ ಅಖಿಲ ಕರ್ಮಾಣಿ ಸನ್ಯಸ್ಯ ಉಪಶಮಂ ಗತಾಹ. ಎಲ್ಲ ಬಿಟ್ಬಿಟ್ಟು ನಮ್ಗೇನು ಬೇಡಪ್ಪ, ನಮ್ ಕರ್ಮ ಸಾಕು, ನಾವೇನು ಮಾಡ್ಕೊಂಡು ಹೋಗ್ತೀವಿ ಅಂತ ಹೋಗೋರು ಶಾಂತಿ ಸಿಗುತ್ತೆ ಅವ್ರಿಗೆ. ಯಾಕಂದ್ರೆ ಅದು ಮಾನಸಿಕ ಶಾಂತಿ. ಅದು ಮಾನಸಿಕ ಶಾಂತಿ. ಅಬ್ಬಾ ಏನೋ ಆಗ್ಲಿ ಬಿಡಿ, ನಮ್ಮ ಪಾಡಿಗೆ ನಾವ್ ಇರ್ತೀವಿ ಅನ್ನೋದು ಮಾನಸಿಕ ಶಾಂತಿ. ಬಟ್ ಕೃಷ್ಣ ಹೇಳ್ತಾ ಇರೋದು ಮಾನಸಿಕ ಶಾಂತಿಗಲ್ಲ, ಇನ್ನೂ ಉತ್ಕೃಷ್ಟವಾದ ಶಾಂತಿ ಇದೆ. ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ಜ್ಞಾತ್ವಾ ಮಾಂ ತುಂಬಾ ಇಂಪಾರ್ಟೆಂಟ್ ಪದಗಳದು. ಜ್ಞಾತ್ವಾ ಮಾಂ, ಯಾರು ನನ್ನನ್ನು ತಿಳ್ಕೊಳ್ತಾರೋ ಅವ್ನಿಗೆ ಶಾಂತಿ ಸಿಗುತ್ತೆ. ಯಾವ ಮೆಡಿಟೇಷನ್ ಸೆಂಟರ್, ಯಾವ ಯೋಗ ಸೆಂಟರ್ ನಮ್ಗೆ ಶಾಂತಿ ಸಿಗೋದಿಲ್ಲ. ಹಂಗ ನೋಡಿದ್ರೆ ಬಾರ್ಗಳಲ್ಲೂ ಸಿಗುತ್ತಲ್ಲ ಶಾಂತಿ. ಕುಡಿದ್ಬಿಟ್ಟು ಬಂದು ಮನೇಲಿ ಮಲ್ಕೊಂಡ್ರೆ ಆರಾಮಾಗಿ ಶಾಂತಿ ಸಿಗುತ್ತಲ್ಲ, ಅದು ಶಾಂತಿನ? ಶಾಂತಿ ಅನ್ನೋ ಪದಕ್ಕೆ ನೂರಾರು ಅರ್ಥಗಳಿದೆ, ಒಬ್ಬೊಬ್ರು ಒಂಥರ ಶಾಂತಿ ಇರುತ್ತೆ. ಬಟ್ ಕೃಷ್ಣ ಹೇಳ್ತಾ ಇರೋದು ಶಾಂತಿ ಅಂದ್ರೆ ಯಾರು ನನ್ನನ್ನು ತಿಳ್ಕೊಳ್ತಾರೋ ಅದು ಶಾಂತಿ. ಮಾಂ ಜ್ಞಾತ್ವಾ ಮಾಂ ಶಾಂತಿ ರುಚ್ಯತಿ. ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ. ಜ್ಞಾತ್ವಾ ಅಂದ್ರೆ ತಿಳ್ಕೊಳ್ಳೋದು. ಅದಕ್ಕೆ ಹೇಳಿದ್ರೆ ಯಾಕೆ ಗೀತೆ ಓದಬೇಕು? ಪದ ಪದ ಪ್ರಭುಪಾದರ ಕೃಪೆ ನೋಡಿ, ಒಂದೊಂದು ಪದ ಸಣ್ಣ ಸಣ್ಣ ಪದಕ್ಕೂ ಅರ್ಥ ಬರ್ತಿದ್ದಾರೆ. ಚ, ಮಾಂ, ನ ಅಲ್ವಾ, ಏವ, ಏಕ, ಸಣ್ಣ ಸಣ್ಣ ಪದಗಳಿಗೆ ಅರ್ಥ ಬರೋದಿಲ್ಲ ಅಂತಂದ್ರೆ ನಾವು ಭಗವದ್ಗೀತೆನ ಯಥಾರ್ಥವಾಗಿ ಅರ್ಥ ಮಾಡ್ಬೇಕು ಆಗ್ತಿರ್ಲಿಲ್ಲ ನಮ್ಗೆ. ಸುಮ್ಮನೆ ಅನುವಾದ ಓದೋದ್ರಿಂದ ನಮ್ಗೆ ಏನು ಅರ್ಥ ಆಗೋದಿಲ್ಲ. ಎಲ್ರಿಗೂ ಯಾಕೆ ಬಿಡಿಸಿ ಹೇಳ್ಬೇಕು ಭಗವದ್ಗೀತೆ ಚೆನ್ನಾಗಿ? ಅದು ಫೌಂಡೇಶನ್ ಕೋರ್ಸ್ ಇದ್ದಾಗೆ. ಅದು ಪ್ರತಿಯೊಬ್ರು ಅದನ್ನ ಕಲೀಲೇಬೇಕು, ಗೀತೆ ಓದ್ಲೇಬೇಕು. ಸುಹೃದಂ ಸರ್ವಭೂತಾನಾಂ. ಕೃಷ್ಣ ಬೈ ಮನುಷ್ಯರಲ್ಲಿ ಭಕ್ತರಲ್ಲಿ ಮಾತ್ರ ಇರೋದಿಲ್ಲ, ರಾಕ್ಷಸರಲ್ಲಿ ಇರ್ತಾನೆ, ಪ್ರಾಣಿಗಳಲ್ಲಿ ಇರ್ತಾನೆ, ಮರ ಗಿಡಗಳಲ್ಲಿ ಇರ್ತಾನೆ. ಸರ್ವಭೂತಾನಾಂ. ಸರ್ವಭೂತಾನಾಂ ಅಂದ್ರೆ ಸಕಲ ಜೀವಗಳು ಅಂತ. ಸೊ ಹೀಗೆ ಯಾರು ಭಗವಂತ ಎಲ್ಲರಲ್ಲೂ ಇರ್ತಾನೆ ಅಂತ ತಿಳ್ಕೊಂಡು ಅವನಿಗೆ ಭಕ್ತಿ ಸೇವೆ ಮಾಡ್ತಾರೆ ಅಂತವ್ರು ಉತ್ಕೃಷ್ಟರು, ಶ್ರೇಷ್ಠರು. ಯೋಗಿ ನಾಮಕ ಸರ್ವೇಶಂ ಮದ್ಗತೈನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ. ನೋಡಿ ಶ್ರದ್ಧೆ ಕೇಳಿದ್ರು ವಿವೇಕಾನಂದ, ಶ್ರದ್ಧಾವಾನ್ ಭಜತೆ. ಯಾರು ಶ್ರದ್ಧೆ ಇಲ್ಲದ್ರೆ ಹೇಗೆ ಭಜನೆ ಮಾಡ್ತಾನೆ? ಸುಮ್ಮನೆ ಚಪ್ಪಳ ತಿಡ್ತಾರೆ ಅಷ್ಟೇ. ಕೀ ಕೊಟ್ರೆ ಗೊಂಬೆಗಳು ಚಪ್ಪಳ ತಿರ್ತಾವಲ್ಲ, ಶ್ರದ್ಧೆ ಇದೆಯಾ ಅದಕ್ಕೆ? ಈಗ ಭಗವಂತನ ಹಾಡು ಹಾಕ್ಬಿಟ್ಟು ಎಲ್ಲ ಒಂದ್ ಕಡೆ ಟೇಪ್ ರೆಕಾರ್ಡರ್ ಅಲ್ಲಿ ಒಂದು ಗೊಂಬೆಗೆ ಕೀ ಕೊಟ್ಬಿಟ್ರೆ ಅದು ಚಪ್ಪಳೆ ಹೊಡಿತಾ ಇರುತ್ತೆ, ಹೌದಲ್ಲ? ಶ್ರದ್ಧೆ ಇದೆಯಾ ಅದಕ್ಕೇನಾದ್ರು? ಮತ್ತೇನು ವ್ಯತ್ಯಾಸ ಆಯ್ತು ಶ್ರದ್ಧೆ ಇಲ್ಲದೆ ನಾವು ಚಪ್ಪಳ ತಟ್ಟೋದ್ರಿಂದ? ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮಯ ಯುಕ್ತ ತಮಃ. ಯಾರು ಶ್ರದ್ಧೆಯಿಂದ ನನ್ನ ಆರಾಧನೆ ಮಾಡ್ತಾರೆ, ಶ್ರದ್ಧೆಯಿಂದ ನನ್ನ ಸೇವೆ ಮಾಡ್ತಾರೆ. ನನ್ ನಿಜವಾಗ್ಲು ಈ ಸಲ ಜನ್ಮಾಷ್ಟಮಿ ನನ್ಗೆ ಯಾಕೆ ವೈಯಕ್ತಿಕ ಖುಷಿ ಕೊಡ್ತು. ತುಂಬಾ ಜನ ಬಂದ್ರು, ಮಳೆ ಇತ್ತು ಆದ್ರೂ ಬಂದ್ರು. ಪ್ರತಿಯೊಬ್ಬರ ಎಫರ್ಟ್ ಇದೆ, ಲವ್ವಿಂಗ್ ಎಫರ್ಟ್. ಸುಮ್ಮನೆ ಪರಿಶ್ರಮ ಪಟ್ಟಿದ್ದಲ್ಲ. ಪ್ರತಿಯೊಬ್ಬರು ಮನೆಗೆ ಹೋಗಿ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಕರೆದು, ಬನ್ನಿ ಬರಬೇಕು, ನಿಮ್ಮ ಪ್ರೋಗ್ರಾಮ್ ಇದು ನಮ್ಮ ಪ್ರೋಗ್ರಾಮ್ ಅಲ್ಲ, ನಿಮ್ಮ ಪ್ರೋಗ್ರಾಮ್, ನೀವು ಬಂದ್ ಮಾಡ್ಬೇಕು. ಸೊ ವಾಲಂಟಿಯರ್ಸ್ ತುಂಬಾ ಜನ ಸೇವೆ ಮಾಡಿದ್ದಾರೆ. ಸೊ ಎಲ್ಲಾ ವಾಲಂಟಿಯರ್ಸ್ ಮತ್ತೊಮ್ಮೆ ಧನ್ಯವಾದಗಳು. ಇದೇ ತರ ಪ್ರತಿ ಹಬ್ಬಗಳಿಗೂ ಅಂದ್ರೆ ಭಗವಂತನ ವಿಶೇಷವಾದ ಹಬ್ಬಗಳಿಗೆ ನಾವು ವೈಯಕ್ತಿಕವಾಗಿ ಬಂದು ಸೇವೆ ಮಾಡ್ಬೇಕು ಅಂತ. ಆಲ್ಟರ್ ಅಲಂಕಾರ, ದೇವರ ಗುಡಿ ಏನಿದೆಯೋ ಆಲ್ಟರ್ ಪೂಜಾ ಗೃಹ, ಅದನ್ನ ಸ್ವತಃ ನಮ್ಮ ಭಕ್ತರೇ ಅಲಂಕಾರ ಮಾಡಿ. ಅಂದ್ರೆ ಕೃಷ್ಣ ಕೇಳ್ತಾರೆ ಇದನ್ನೇ, ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮಯ ಯುಕ್ತ ತಮಃ. ಭಗವಂತನಿಗೋಸ್ಕರ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. ಇದೇ ಅಲಂಕಾರ ಬೇರೆಯವ್ರಿಗೂ ಮಾಡ್ತಾರೆ. ಹಿಂದಿನ ದಿನ ಲಕ್ಷ್ಮಿ ಹಬ್ಬ ಮಾಡಿದ್ರು ತುಂಬಾ ಜನ, ಹಗಲು ರಾತ್ರಿ ನಿದ್ದೆಗೆಟ್ಟು ಮಾಡಿದ್ರು. ಬಟ್ ಏನ್ ಸಿಗುತ್ತೆ ಅಂದ್ರೆ ಆ ಲಕ್ಷ್ಮಿ ಪೂಜೆ ಆಗ್ಲಿ ಅಥವಾ ಮುಂದೆ ಹೇಳ್ತಾರೆ, ಅಕ್ರೂರು ಹೇಳ್ತಾರೆ, ಅವಾಗ ಬಂದಾಗ ನಾನು ಹೇಳ್ತೀನಿ. ನಮ್ಗೆ ಸಿಗೋದು ಕೃಷ್ಣ ಭಕ್ತಿ ಸಿಗೋದಿಲ್ಲ, ಅದರಿಂದ ಖಂಡಿತ ಸಿಗೋದಿಲ್ಲ ನಾವು ಕೇಳಿಲ್ಲ ಅಂದ್ರೆ ದೇವತೆಗಳ ಹತ್ರ. ಏನೋ ಒಂದು ವೈಯಕ್ತಿಕವಾದ ಖುಷಿ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಅದನ್ನ ಹೇಳ್ತಾರೆ ಅಕ್ರೂರ ಇಲ್ಲಿ. ಕೆಲವರು ಜ್ಞಾನ ಕರ್ಮದ ಮೂಲಕ ಎಲ್ಲ ಐಹಿಕ ಚಟುವಟಿಕೆಗಳನ್ನ ತ್ಯಜಿಸಿ ಶಾಂತಿಯನ್ನು ಪಡೆದು ಸಕಲ ಜ್ಞಾನದ ಮೂಲ ಆದ ನಿನ್ನನ್ನ
ಜ್ಞಾನ ಯಜ್ಞದ ಮೂಲಕ ಆರಾಧನೆ ಮಾಡ್ತಾರೆ. ಹೌದು, ಜ್ಞಾನ ಯಜ್ಞದ ಮೂಲಕ ನಿನ್ನ ಆರಾಧನೆ ಮಾಡ್ತಾರೆ. ಅನ್ಯೇಚ ಸಂಸ್ಕೃತಾತ್ಮನೋ ವಿಧಿನ ಅಭಿಹಿತೇನತೆ ಯಜಂತಿ ತ್ವನ್ಮಯಾಸ್ತ್ವಾಂ ವೈ ಬಹುಮೂರ್ತೇಕ ಮೂರ್ತಿಕಂ. ಇನ್ನು ಕೆಲವರು ಶುದ್ಧ ಬುದ್ಧಿ ಉಳ್ಳವರು ನಿನ್ನ ಬೋಧನೆಗಳು ಅಂದ್ರೆ ಧರ್ಮ ಗ್ರಂಥಗಳಲ್ಲಿ ಕೃಷ್ಣ ನೀನು ಹೇಳಿದ್ಯೋ, ಧರ್ಮ ಗ್ರಂಥಗಳಲ್ಲಿ ನಿನ್ನ ಮಾತುಗಳೇನಿದೆಯೋ ಆ ಕಟ್ಟೆಗಳನ್ನ ಅನುಸರಿಸ್ತಾರಂತೆ. ಕೃಷ್ಣ ಹೇಳಿದಾನೆ ಗೀತೆಯಲ್ಲಿ, ಕೃಷ್ಣ ಶಾಸ್ತ್ರ ಹೇಳಿದ್ದಾರೆ, ಆ ಪುರಾಣದಲ್ಲಿ ಈ ಮಂತ್ರ ಹೇಳಿದ್ದಾರೆ, ಈ ಶಾಸ್ತ್ರದಲ್ಲಿ ಇದನ್ನು ಹೇಳಿದ್ದಾರೆ ಅಂತ ಮಾಡ್ತಾರಂತೆ. ತಮ್ಮ ಮನಸ್ಸುಗಳನ್ನ ನಿನ್ನ ಯೋಚನೆಯಲ್ಲಿ ಕೇಂದ್ರೀಕರಿಸ್ತಾರೆ. ನಿನ್ನ ಅನೇಕ ರೂಪಗಳಲ್ಲಿ ಆರಾಧನೆ ಮಾಡ್ತಾರೆ. ಇನ್ ಕೆಲವರು ನಿನ್ನ ದೇವತಾ ರೂಪದಲ್ಲಿ ಅರ್ಚನೆ ಮಾಡ್ತಾರೆ. ಈಗ ಉದಾಹರಣೆಗೆ ಬ್ರಹ್ಮ, ವಿಷ್ಣು, ಶಿವ ಇವರೆಲ್ಲ ಭಗವಂತನ ಗುಣ ಅವತಾರಗಳು. ಶಿವ ಭಗವಂತನ ತಮೋ ಗುಣ ಅವತಾರ. ಕೆಲವರು ಶಿವನ ಆರಾಧನೆ ಮಾಡ್ತಾರೆ. ಅಕ್ರೂರು ಹೇಳ್ತಾನೆ, ಕೆಲವರು ಶಿವನನ್ನ ಆರಾಧನೆ ಮಾಡ್ತಾರೆ. ಏನಂತ? ತ್ವಾಮೇವ ಅನ್ಯೇ ಶಿವ ಉಕ್ತೇನ ಮಾರ್ಗೇಣ ಶಿವರೂಪಿಣಂ. ಶಿವರೂಪದಲ್ಲಿರುವುದು ಭಗವಂತನೇ. ಆದ್ರೆ ಭಗವಂತನಾದ ನಿನ್ನನ್ನ ತಿಳಿದೇ ಮಾಡ್ತಿದ್ದಾರೆ, ಅವರು ತಪ್ಪು ಮಾಡ್ತಿದ್ದಾರೆ. ಏನ್ ಹೇಳ್ತಾರೆ? ಇನ್ನು ಕೆಲವರು ಪರಮಪ್ರಭುವಾದ ನಿನ್ನನ್ನ ಶಿವನ ರೂಪದಲ್ಲಿ ಆರಾಧನೆ ಮಾಡ್ತಾರೆ. ಅವರು ಅವರವರ ಆಚಾರ್ಯರು, ನಿಂಬಾರ್ಕಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಶಂಕರಾಚಾರ್ಯ, ಎಲ್ಲ ಅನೇಕ ಜನ ಆಚಾರ್ಯಗಳು ಹೇಳಿದ್ನ ಫಾಲೋ ಮಾಡ್ತಾರೆ. ಹೇ ಭಗವಂತನೇ, ಕೃಷ್ಣ ನೋಡಿ, ಅಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರೋದು ಚಿಕ್ಕಪ್ಪ ಆಗಬೇಕು ಸಂಬಂಧದಲ್ಲಿ, ಲೀಲೆಯಲ್ಲಿ. ಆದ್ರೆ ಸಾಕ್ಷಾತ್ ಭಗವಾನ್ ಸರ್ವ ಏವ ಯಜಂತಿ ತ್ವಾಂ ಸರ್ವದೇವ ಮಹೇಶ್ವರಂ. ಸರ್ವದೇವ ಮಹೇಶ್ವರಂ ನೀನು ಅಂದ್ರೆ ಎಲ್ಲ ದೇವತೆಗಳಿಗೂ ನೀನು ಈಶ್ವರ. ಏ ಅಪಿ ಅನ್ಯ ದೇವತಾ ಭಕ್ತ್ಯ, ಗೀತೆಲು ಇದನ್ನು ಹೇಳ್ತಾರಲ್ಲ ಕೃಷ್ಣ, ಏ ಅಪಿ ಅನ್ಯ ದೇವತಾ ಭಕ್ತ್ಯ ಯಜಂತಿ ಶ್ರದ್ಧಯಾನ್ವಿತಾ ತೇಪಿ ಮಾಮೇವ ಕೌಂತೆಯ ಯಜಂತಿ ಅವಿಧಿ ಪೂರ್ವಕಂ. ಅಕ್ರೂರು ಹೇಳ್ತಾರೆ, ಕೃಷ್ಣ ನಿನ್ನಿಂದ ವಿಮುಖರಾಗಿ ಅಂದ್ರೆ ನಿನ್ನ ಬಿಟ್ಟು ಅಂತ, ಭಗವಂತನಾದ ನಿನ್ನನ್ನು ಬಿಟ್ಟುಬಿಟ್ಟು ಬೇರೆ ಬೇರೆ ದೇವತೆಗಳನ್ನ ಪೂಜಿಸುತ್ತಿರುವ ಈ ಎಲ್ಲ ಜನರು ವಾಸ್ತವವಾಗಿ ನಿನ್ನನ್ನೇ ಭಕ್ತಿ ಮಾಡ್ತಾ ಇದಾರೆ. ನಾವೆಲ್ಲರೂ ಕೃಷ್ಣನೇ ಭಕ್ತಿ ಮಾಡ್ತಾ ಇರೋದು. ಕೆಲವರು ರಾಕ್ಷಸರ ಪೂಜೆ ಮಾಡ್ತಾರೆ, ಅವರು ಕೃಷ್ಣನ ಭಕ್ತಿ ಮಾಡ್ತಿರ್ತಾರೆ. ಕೆಲವರು ಪ್ರಾಣಿಗಳನ್ನ ಪೂಜೆ ಮಾಡ್ತಾರೆ, ಅವರು ಕೃಷ್ಣನ ಭಕ್ತಿ ಮಾಡ್ತಿರ್ತಾರೆ. ಕೆಲವರು ಶಿವನ ಪೂಜೆ ಮಾಡ್ತಾರೆ, ಅವರು ಭಗವಂತನೇ ಪೂಜೆ ಮಾಡ್ತಿರ್ತಾರೆ. ಕೆಲವರು ಕೃಷ್ಣ ಪೂಜೆ ಮಾಡ್ತಾ ಇರ್ತಾರೆ, ವಿಷ್ಣು ಪೂಜೆ ಮಾಡ್ತಾರೆ, ಎಲ್ಲರೂ ಭಗವಂತನೇ ಪೂಜೆ ಮಾಡ್ತಿರ್ತಾರೆ. ನಮ್ಗೆ ಗೊತ್ತಿಲ್ಲ ಅಷ್ಟೇ. ಆದ್ರೆ ನಾವ್ ಹೇಳ್ತೀವಿ, ಇಲ್ಲ ನಾವು ಕೃಷ್ಣ ಪೂಜೆ ಮಾಡೋರಲ್ಲ, ನಾವು ಶಿವ ಪೂಜೆ ಮಾಡೋರು. ಆದ್ರೂ ನೀವು ಕೃಷ್ಣನೇ ಪೂಜೆ ಮಾಡ್ತಿರ್ತೀರಿ. ಹೇಗೆ? ಯೇ ಅಪಿ ಅನ್ಯ ದೇವತಾ ಭಕ್ತ್ಯ ಯದ್ಯಪಿ ಅನ್ಯಧಿಯಾ ಪ್ರಭೋ. ಬೇರೆ ದೇವತೆಗಳನ್ನ ಆರಾಧನೆ ಮಾಡಿದ್ರು ಕೂಡ ಅವರು ನಿನ್ನನ್ನೇ ಆರಾಧನೆ ಮಾಡ್ತಿರ್ತಾರೆ. ಕಾರಣ ಏನು? ಎಲ್ಲ ದೇವತೆಗಳನ್ನು ಭಗವಂತ ತನ್ನ ವಿರಾಟ ಶರೀರದಲ್ಲಿ ಧರಿಸಿದಾನೆ. ತನ್ನ ವಿರಾಟ ರೂಪ ತೋರಿಸ್ತಾನಲ್ಲ ಅರ್ಜುನನಿಗೆ, ಅವಾಗ ಏನೆಲ್ಲ ಕಾಣಿಸುತ್ತೆ ಅವನಿಗೆ? ಬ್ರಹ್ಮ, ಶಿವ, ಅನೇಕ ದೇವತೆಗಳು, ಬ್ರಹ್ಮಾಂಡಗಳು, ಸೂರ್ಯ, ಚಂದ್ರರು ಎಲ್ಲ ಕಾಣಿಸುತ್ತಲ್ವಾ. ಸೊ ಭಗವಂತನ ವಿರಾಟ ರೂಪ ಅದು ಭೌತಿಕ ಅವತಾರ, ಭೌತಿಕ ರೂಪ. ಅದು ತನ್ನ ಭೌತಿಕ ಬ್ರಹ್ಮಾಂಡಗಳ ತೋರಿಸಿದ ರೂಪ. ನೀವ್ ಯಾವ್ದನ್ನೇ ಆರಾಧನೆ ಮಾಡಿದ್ರು ನಾವು ಭಗವಂತನ್ನೇ ಆರಾಧನೆ ಮಾಡ್ತಾ ಇರ್ತೀವಿ. ಆದರೆ ಯಜಂತಿ ಅವಿಧಿ ಪೂರ್ವಕಂ. ಮತ್ತೆ ಹೇಗೆ ನಾವು ದೇವತೆಗಳ ವಿರೋಧಿಗಳಾಗ್ತೀವಿ? ನಾವು ಸಕಲ ದೇವತೆಗಳನ್ನ ಆರಾಧನೆ ಮಾಡ್ತಾ ಇದೀವಿ. ನೀವು ಯಾವ್ದೋ ಒಂದು ದೇವತೆ ಆರಾಧನೆ ಮಾಡ್ತಾ ಇದ್ದೀರಾ. ಯಾರು ಕೃಷ್ಣ ಭಕ್ತರು ಅವರು ಸಕಲ ದೇವತೆಗಳನ್ನ ಆರಾಧನೆ ಮಾಡ್ತಾ ಇರ್ತಾರೆ, ಸಕಲ ಸೃಷ್ಟಿಗಳನ್ನ ಆರಾಧನೆ ಮಾಡ್ತಿರ್ತಾರೆ, ಸಕಲ ಬ್ರಹ್ಮಾಂಡಗಳನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಭಗವಂತನ ಅಲೌಕಿಕ ರೂಪವನ್ನೇ ಅವರು ಧ್ಯಾನ ಮಾಡ್ತಿರ್ತಾರೆ. ಅಕ್ರೂರು ಹೇಳ್ತಾರೆ, ಯಥಾ ಅದ್ರಿ ಪ್ರಭಾ ನದ್ಯ ಪರ್ಜನ್ಯ ಅಪೂರಿತಾ ಪ್ರಭೋ. ಹೋ ಕೃಷ್ಣ, ಹೇಗೆ ಎಲ್ಲ ನದಿಗಳು ಕೊನೆಗೆ ಸಮುದ್ರವನ್ನೇ ಸೇರುತ್ತೋ ಹಾಗೆ ವಿಶ್ವದ ಪ್ರತಿಯೊಂದು ಕೂಡ ಅಂತಿಮವಾಗಿ ನಿನ್ನನ್ನೇ ಪಡೆಯುತ್ತೆ, ನಿನ್ನನ್ನೇ ಸೇರುತ್ತೆ. ಎಲ್ಲ ಗುಣಗಳ ಮೂಲ ಗುಣಿ ನೀನು, ಎಲ್ಲ ರೂಪಗಳ ಮೂಲ ರೂಪಿ ನೀನು, ಎಲ್ಲ ಅವತಾರಗಳ ಮೂಲ ಅವತಾರಿ ನೀನು. ಎಲ್ಲದಕ್ಕೂ ನೀನೇ ಮೂಲ, ಆದಿಮೂಲ. ಅದಕ್ಕೆ ಅವನು ಆದಿನಾರಾಯಣ, ಮೂಲ ನಾರಾಯಣ ಅಂತ ಕರೆಯೋದು. ಎಲ್ಲ ನಾರಾಯಣ, ಎಲ್ಲ ವಿಷ್ಣುಗಳು ಕೂಡ ಭಗವಂತನ ವಿವಿಧ ರೂಪಗಳು.
ಆದ್ರೆ ನೀನ್ ಯಾಕೆ ವೃಂದಾವನ ಲೀಲೆ ಮಾಡ್ತೀಯ, ಗೋಕುಲದ ಲೀಲೆ ಮಾಡ್ತೀಯ, ಹಸ್ತಿನಾಪುರದ ಲೀಲೆ ಮಾಡ್ತೀಯ, ಯುದ್ಧ ಮಾಡಿಸ್ತೀಯ, ಪಾಂಡವರನ್ನ ವನವಾಸ ಕಳಿಸ್ತೀಯ, ಯುದ್ಧದಲ್ಲಿ ಅವ್ರನ್ನ ಕೊಲ್ಲಿಸ್ತೀಯ ಅಂದ್ರೆ ಯಾನಿ ಯಾನಿ ಹರೂಪಾಣಿ ಕ್ರೀಡನಾರ್ಥಂ ಬಿಭರ್ಷಿಹೇ. ಕ್ರೀಡನಾರ್ಥಂ, ನಿನ್ನ ಆಟ ಇದು, ನಿನ್ನ ಆಟಕ್ಕೆ ನಾವು ಹೀಗೆ ಆಡ್ಬೇಕು ಹಾಗೆ ಆಡ್ಬೇಕು ನಾವು ಕಂಡೀಷನ್ ಹಾಕಂಗಿಲ್ಲ. ಯಾಕೆ ಕೃಷ್ಣ ಹಿಂಗ್ ಮಾಡ್ದ, ಯಾಕೆ ಮಾಡ್ಬಾರ್ದು? ಯಾಕೆ ಕ್ರಿಕೆಟ್ ಅಲ್ಲಿ 11 ಜನ ಆಡ್ಬೇಕು, 108 ಜನ ಆಡ್ಬೋದಿತ್ತಲ್ಲ? ಯಾಕೆ ವಾಲಿಬಾಲ್ ಅಲ್ಲಿ 6-7 ಜನ ಆಡ್ಬೇಕು? ಯಾಕೆ ಖೋಖೋಲಿ ಇಷ್ಟೇ ಜನ ಆಡ್ಬೇಕು? ನೀವ್ಯಾರು ಅದನ್ನ ಕೇಳೋದಕ್ಕೆ? ಆಟ ನಿಯಮ ಹಂಗಿದೆ, ಆಡ್ಬೇಕಷ್ಟೇ. ಇಲ್ಲ ಇಲ್ಲ ಇಷ್ಟೇ ಜನ ಇದ್ರೆ ಮಾತ್ರ ನಾನು ಆಟ ಆಡ್ತೀನಿ ಅಂತ ನಾವು ಕಾನೂನು ಮಾಡಕ್ಕಾಗುತ್ತಾ? ಅವನ್ ಕಾನೂನು, ಅವನ್ ಕ್ರೀಡೆ, ಅವನ ಆಟ, ನಾವ್ ಆಡ್ಬೇಕಷ್ಟೇ. ಯಾಕೆ ಹಿಂಗ್ ಮಾಡ್ದೆ, ಯಾಕೆ ಹಂಗ್ ಮಾಡ್ದೆ ನಾವ್ ಕೇಳ್ಬಾರ್ದು. ನಾವೇನ್ ಮಾಡ್ಬೇಕು ಅದಷ್ಟೇ ಮಾಡ್ಬೇಕು. ಯಾಕೆ ಕಷ್ಟ ಕೊಟ್ಟೆ, ಯಾಕೆ ನೋವು ಕೊಟ್ಟೆ, ಯಾಕೆ ಹಿಂಸೆ ಮಾಡ್ದೆ, ಯಾಕೆ ಹಂಗ್ ಮಾಡ್ದೆ? ನಾನು ಹೇಳ್ದಂಗ್ ಮಾಡಿದ್ರೆ ನಾನು ನೋವಾಗೋದಿಲ್ಲ, ನಾನು ಹಿಂಸೆ ಕೊಡೋದಿಲ್ಲ. ನಾನು ಹೇಳೋದ್ ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದೀಯ ನೀನು. ಇದು ನನ್ನ ಆಟ, ಇದು ನಾನು ಆಟದಲ್ಲಿ ನಾನು ಹೆಂಗೆ ನಿಯಮ ಮಾಡಿರ್ತೀನಿ ಹಾಗೆ ನೀವು ಆಟ ಆಡ್ಬೇಕು ಅಷ್ಟೇನೆ. ಯಾನಿ ಯಾನಿಹ ರೂಪಾಣಿ ಕ್ರೀಡಾನಾರ್ಥಂ ಬಿಭರ್ಷಿಹೇ ತೈ ಆಮೃಷ್ಟ ಶುಚಾಲೋಕ ಮುದಾ ಗಾಯಂತಿ ತೇಜಃ. ತೈ ಆಮೃಷ್ಟ ಅಂದ್ರೆ, ಆಮೃಷ್ಟ ಅಂದ್ರೆ ಪಾಪಗಳನ್ನ ನಾಶ ಮಾಡೋದು ಅಂತ. ಗಾಡಿ ಸರ್ವಿಸ್ ಮಾಡಿದ್ಮೇಲೆ ನಿಮ್ ಗಾಡಿ ಆಮೃಷ್ಟ ಆಗಿದೆ, ಹೋಗಿ ತಗೊಂಡೋಗಿ ಅಂತ. ಗಲೀಜಾಗಿತ್ತು ಮುಂಚೆ, ಆಯಿಲ್ ಎಲ್ಲ ಗಲೀಜಾಗಿತ್ತು, ಚೈನ್ ಲೂಸ್ ಇತ್ತು, ಹ್ಯಾಂಡ್ಲ್ ಸರಿಯಾಗಿರ್ಲಿಲ್ಲ, ಸ್ಟೇರಿಂಗ್ ವೀಕ್ ಇತ್ತು, ಇದೆಲ್ಲ ಏನ್ ಮಾಡ್ತಾರೆ, ರೆಡಿ ಮಾಡ್ಬಿಟ್ಟು ಸರ್ವಿಸ್ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರೆ. ನಿಮ್ ಗಾಡಿ ಸರ್ವಿಸಬಲ್, ಸರ್ವಿಸ್ ಆಗಿದೆ, ಈಗ ಚೆನ್ನಾಗಿದೆ, ಹೋಗ್ಬೋದು ಅಂತ. ಯಾರು ಭಗವಂತನ ಲೀಲೆಗಳನ್ನ, ಭಗವಂತನ ಕ್ರೀಡೆಗಳನ್ನ ಅರ್ಥ ಮಾಡ್ಕೊಳ್ತಾರೆ, ಅವರ ಪಾಪಗಳು ನಾಶ ಆಗುತ್ತೆ, ನಷ್ಟ ಆಗುತ್ತೆ. ತೈ ಆಮೃಷ್ಟ ಶುಚೋ ಲೋಕ, ಶುಚೋ ಕ್ಲೀನ್ ಆಯ್ತು, ಹೋಗಿಪ್ಪ ನೀವು ನಿಮ್ಮ ಸಮಸ್ತವು ಶುಚಿಯಾಗಿದೆ. ಮನಸ್ಸು, ಇಂದ್ರಿಯ, ದೇಹ, ಆತ್ಮ ಎಲ್ಲ ಶುಚಿಯಾಗಿದೆ, ಹೋಗಿ. ಈಗ ಮಾತ್ರ ನಾವು ಶುದ್ಧ ಭಕ್ತಿ ಮಾಡಕ್ಕಾಗೋದು. ಗಾಡಿ ಸರ್ವಿಸ್ ಮಾಡದೆ ಲಾಂಗ್ ಡ್ರೈವ್ ಹೋಗಕ್ಕಾಗತ್ತಾ? ಗಾಡಿ ಪ್ರಾಬ್ಲಮ್ ಇದೆ, ಅಲ್ಲೆಲ್ಲ ಸ್ಟಾಪ್ ಆಗುತ್ತೆ, ಸೌಂಡ್ ಬರ್ತಾ ಇದೆ, ತಗೊಂಡೋಗಿ ಈಗ ಘಾಟ್ ಸೆಕ್ಷನ್ಗೆ ಹೋಗೋಣ ಡ್ರೈವ್ ಮಾಡಕ್ಕೆ, ಹೋಗ್ಬೋದು, ಬರ್ತೀವಿ ಗ್ಯಾರಂಟಿ ಇರೋದಿಲ್ಲ, ಇಲ್ಲ ಹೋಗೋದೇ ಗ್ಯಾರಂಟಿ ಇರೋದಿಲ್ಲ. ಅದಕ್ಕೆ ಫಸ್ಟ್ ನಮ್ಮ ಗಾಡಿ ಸರ್ವಿಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಯಾನಿ ಯಾನಿಹ ರೂಪಾಣಿ ಕ್ರೀಡಾನಾರ್ಥಂ ಬಿಭರ್ಷೆ. ಇದು ಭಗವಂತನ ಕ್ರೀಡೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಕ್ರೀಡೆಯಲ್ಲಿ ನಾವು ಕ್ರೀಡಾಳುಗಳು, ಕ್ರೀಡಾಪಟುಗಳು ನಾವು ಅಷ್ಟೇ. ನಾವು ಕ್ರೀಡಾಪಟುಗಳು. ನಾನು ನೀನು ಚಿಕ್ಕಪ್ಪನ ಪಾತ್ರ ವಹಿಸ್ಕೊಂಡಿದ್ದೀನಿ, ಮಾಡ್ತಾ ಇದ್ದೀನಿ. ಕುಂತಿ ಅತ್ತೆ ಪಾತ್ರ ವಹಿಸ್ಕೊಂಡಿದ್ದಲ್ಲ, ಮಾಡ್ತಾ ಇದ್ದಾಳೆ. ಯಶೋಧಾನಂದ ಗೋಪ ಅಪ್ಪ ಅಮ್ಮನ ಪಾತ್ರ ವಹಿಸ್ಕೊಂಡಿದ್ರೆ ಮಾಡ್ತಾ ಇದಾರೆ, ಎಲ್ಲರೂ ಸೇವೆ ಮಾಡ್ತಿದ್ದಾರೆ. ನಮ ಕಾರಣ ಮತ್ಸಾಯ ಪ್ರಳಯಾಭಿಶ್ಚರಾಯ ಚ. ಓ ಕೃಷ್ಣ, ನಿನ್ನ ಸಮಸ್ತ ಅವತಾರಗಳು ನೋಡ್ತಾ ಇದ್ದಾನೆ ಕಣ್ಮುಂದೆ. ಎಲ್ಲ ಅವತಾರಗಳು ಕಣ್ಮುಂದೆ ಕಾಣಿಸ್ತದೆ, ಮತ್ಸ ಕೂರ್ಮ ವರಾಹ ಎಲ್ಲ ಅವತಾರ ಕಣ್ಮುಂದೆ ಬರ್ತಾ ಇದೆ. ಎಲ್ಲ ಋಷಿಗಳು ಕಣ್ಮುಂದೆ ಇದ್ದಾರೆ, ಎಲ್ಲರೂ ನಿನ್ ಸೇವೆ ಮಾಡ್ತಾ ಇದಾರೆ. ನಮಸ್ತೆ ವಾಸುದೇವಾಯ ನಮ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಿರುದ್ಧಾಯ ಸಾತ್ವತಾಂಪತಯೇ ನಮಃ. ಸಾತ್ವತಾಂಪತಯೇ, ಸಾತ್ವತ ವಂಶದ ಮೂಲ ಪುರುಷ, ಪತಿ ನೀನು. ಬರೀ ಸಾತ್ವತ ವಂಶದ ಪತಿ ಅಷ್ಟೇ ಅಲ್ಲ, ನೀನು ಸಮಸ್ತ ಬ್ರಹ್ಮಾಂಡಗಳ ಪತಿ, ಸಮಸ್ತ ದೇವತೆಗಳ ಪತಿ, ನಮ್ಮೆಲ್ಲರ ಪತಿ ಅವನೇ. ಇದು ಹೇಗೆ ಅರ್ಥ ಆಯ್ತು ಅಕ್ರೂರನಿಗೆ? ಅವನಲ್ಲಿ ಪ್ರೀತಿ ಇತ್ತು ಭಗವಂತನ ಪರವಾಗಿ, ಅದಕ್ಕೆ ಭಗವಂತ ಅನುಗ್ರಹ ಮಾಡ್ದ. ಇದೇ ರೂಪದಲ್ಲೇ ಬಂದಿದ್ದು ಭಗವಂತ ದುರ್ಯೋಧನ ಮುಂದೆ. ಯಾಕೆ ಅರ್ಥ ಆಗಿಲ್ಲ ಅವನಿಗೆ? ಹಿಡೀರಿ, ಹೊಡಿರಿ, ಕಟಾಕ್ರಿ, ಮುಡ್ದಾಕಿ ಅಂತ ಹೇಳ್ತಾ ಇದ್ದಾರೆ. ಸಂಧಾನಕ್ಕೆ ಬಂದ್ರೆ ಕಟ್ರಿ ಅವನನ್ನ, ಕೃಷ್ಣನ ಕಳ್ಳ ಅವನು, ಪಾಂಡವ್ರ ಪಕ್ಷಪಾತಿ, ನಮ್ಮನ್ನ ಕೊಂದು ಅವ್ರನ್ನ ಉದ್ಧಾರ ಮಾಡಕ್ ಬಂದಿದ್ದಾನೆ ಅಂತ ಹೇಳ್ತಾರೆ. ಇವನ್ಗೆ ಯಾಕೆ ಕಾಣಿಸ್ತಿಲ್ಲ ಅವನಿಗೆ? ಅವನೊಳಗೂ ಭಗವಂತ ಇದ್ದ ತಾನೆ, ಪರಮಾತ್ಮನಾಗಿ ಇದ್ದ ಅಲ್ವಾ? ಯಾಕೆ ಕಾಣಿಸಿಲ್ಲ ಅವನು? ಶಿಶುಪಾಲಿನ್ಗೆ ಯಾಕೆ ಕಾಣಿಸ್ತಿಲ್ಲ? ದಂತವಕ್ರನ ಯಾಕೆ ಕಾಣಿಸ್ತಿಲ್ಲ? ದೈತ್ಯರಿಗೆ ಯಾಕೆ ಕಾಣಿಸಿಲ್ಲ ಭಗವಂತ? ಎಲ್ರಿಗೂ ಕಾಣಿಸೋದಿಲ್ಲ.
ಅದಕ್ಕೆ ಭಗವಂತನ ಆರಾಧನೆ ಮಾಡೋದಿಲ್ಲ ಅಷ್ಟೇ. ಕಾಣಿಸಿದ್ರೆ ತಾನೇ ಆರಾಧನೆ ಮಾಡೋದು. ಭಗವಂತನ ರೂಪ, ಭಗವಂತನ ಗುಣಗಳು ಗೊತ್ತಾದ್ರೆ ತಾನೇ ನಾವು ಲೀಲೆ ಮಾಡಕ್ಕಾಗತ್ತೆ, ನಾವು ಭಗವಂತನ ಭಕ್ತಿ ಮಾಡಕ್ಕಾಗುತ್ತೆ. ಅಹಂ ಪ್ರಕಾಶ ಸರ್ವಸ್ಯ, ಎಲ್ರಿಗೂ ಭಗವಂತ ಕಾಣಿಸ್ಕೊಳ್ಳೋದಿಲ್ಲ. ಅಹಂ ಚಾತ್ಮ ಆತ್ಮಾಜ ಆಗಾರ ಧಾರಾತಾದಿಷು ಅರ್ಥ ಜ್ವನ ಸ್ವಜನ ಆತ್ಮಜ ಆಗಾರ ಅಹಂ ದಾರ. ಎಷ್ಟು ಹೇಳ್ತಾರೆ? ಅಹಂ ನಾನು, ಆತ್ಮ ಅಂದ್ರೆ ಇಲ್ಲಿ ಶರೀರ, ನಾನು ನನ್ನ ಆತ್ಮ, ಆತ್ಮಜ ಅಂದ್ರೆ ನನ್ನ ದೇಹದಿಂದ ಹುಟ್ಟಿರುವಂತವ್ರು ಮಕ್ಕಳು, ಮನೆ, ದಾರ ಹೆಂಡತಿ, ಅರ್ಥ ಸಂಪತ್ತು, ಸ್ವಜನ, ಇದರಲ್ಲಿ ನಾನು ಭ್ರಮಾಮಿ ಮುಳುಗಿದ್ದೇನೆ. ಭ್ರಮೆ ಅಂದ್ರೆ ಸುತ್ತೋದು, ಹೇಳ್ದಲ್ಲ ಮುಳುಗೋದು, ಅಜ್ಞಾನದಲ್ಲಿ ಮುಳುಗಿದ್ದೇನೆ ನಾನು. ಸ್ವಪ್ನ ಕಲ್ಪೇಶು ಮೂಢ, ನಾನು ಕೃಷ್ಣ ಮೂರ್ಖನಾಗಿದ್ದೇನೆ. ಯಾಕಂದ್ರೆ ಅಕ್ರೂರ ಶ್ರೀಮಂತ, ಅವನು ಮಥುರದಲ್ಲಿ ಶ್ರೀಮಂತ ಕುಟುಂಬದಿಂದ ಬಂದವನು. ನಾನು ಅದ್ರಲ್ಲಿ ಮುಳುಗೋಗಿದ್ದೀನಿ ಅಂತ ಹೇಳ್ತಾನೆ. ಶ್ರೀಮಂತರಿಗೂ ಭಗವಂತನ ಭಕ್ತಿ ಮಾಡಬಾರ್ದು ಅಂತೇನಿಲ್ಲ, ಮಾಡಬಹುದು, ಮಾಡೋದಿಲ್ಲ ಅಷ್ಟೇನೆ. ಯಾಕಂದ್ರೆ ಅವ್ರು ಅದ್ರಲ್ಲಿ ಮುಳುಗೋಗಿದ್ದಾರೆ. ಅದರಲ್ಲಿ ಹೆಂಡತಿ, ಮನೆ, ಮಕ್ಕಳು, ಸಂಪತ್ತು, ಅಧಿಕಾರದಲ್ಲಿ ಮುಳುಗೋಗಿದೆ. ಬಟ್ ಅಕ್ರೂರ ಹಂಗಾಗಿರಲಿಲ್ಲ, ಅದಕ್ಕೆ ಭಗವಂತ ಅವರಿಗೆ ಅನುಗ್ರಹ ಮಾಡಿದ್ದು. ಹೇಗೆ ಅವನು ಹೇಳ್ತಾನೆ ಅಕ್ರೂರ ಭಗವಂತನ ಮುಂದೆ ಪ್ರಾರ್ಥನೆ ಮಾಡ್ಬೇಕಾದ್ರೆ, ಈಗ ಕೆಲವು ಕೆರೆಗಳಲ್ಲಿ ಹೂಳು ತುಂಬಿಕೊಂಡಿರುತ್ತೆ ನೋಡಿ, ಕಳೆ. ಯಥಾ ಬುಧೋ ಜಲಂ ಹಿತ್ವಾ ಪ್ರತಿಚ್ಛನ್ನಂ, ಜಲಂ ಹಿತ್ವಾ ಪ್ರತಿಚ್ಛನ್ನಂ, ನೀರನ್ನ ಹೇಗೆ ಪ್ರತಿಚ್ಛನ್ನ ಮುಚ್ಚೋದು ಅಂತ, ಕಳೆ ಹೂಳು ಬಂದಾಗ ಮುಚ್ಚೋಗ್ಬಿಡುತ್ತೆ. ಅಲ್ಲಿ ಏನ್ ಬೆಳೆಯುತ್ತೆ? ತದ್ ಉದ್ಭವೈ ಅಭ್ಯೇತಿ. ತದ್ ಉದ್ಭವಂ ಅಂದ್ರೆ ಅಲ್ಲಿ ನೀರಿಲ್ಲ, ಗಿಡ ಇದೆ ಅಂತ ಭಾವಿಸ್ಕೊಂಡ್ಬಿಡ್ತಾನೆ. ನೀರಿದೆ, ಅಲ್ಲಿ ಆಳವಾಗಿದೆ ನೀರು, ಹೂಳು, ಅಲ್ಲಿ ನೀರಿಲ್ಲ ಅಂತ ಭಾವಿಸ್ಕೊಂಡು ಏನ್ ಮಾಡ್ತಾನೆ? ಅಭ್ಯೇತಿ, ಏನೋ ಹುಡುಕಕ್ಕೆ ಅಂತ ಹೋಗ್ತಾನೆ, ಬಿದ್ದು ಸತ್ತು ಹೋಗ್ತಾನೆ. ಎಷ್ಟೋ ಜನ ಜಲಾಶಯಗಳಲ್ಲಿ, ನದಿಗಳಲ್ಲಿ ನೀರು ಮೀನ್ ಹಿಡಿಯಕ್ಕೆ ಹೋಗ್ತಾರೆ. ಕಾಲು ಜಾರಿ ಏನೋ ನೋಡಕ್ಕೆ ಮಂಡಿ ಉದ್ದ ಬರುತ್ತೆ ನೀರು ಅನ್ನೋ ಒಂದು ಭ್ರಮೇಲಿ ಮುಳುಗ್ತಾರೆ. ಏನಾಗುತ್ತೆ? ಆ ಹೂಳಲ್ಲಿ ಸಿಕ್ಕಾಕೊಂಡು ಸತ್ತೋಗ್ತಾರೆ. ಚಿಟ್ಟೆ ಹೇಗೆ ದೀಪದ ಬೆಳಕಿಗೆ ಬಂದು ಏನೋ ಚೆನ್ನಾಗಿದೆ ತಿನ್ನೋಣ ಅಂತ ಬಂದು ಅದು ಹೇಗೆ ನಾಶ ಆಗುತ್ತೋ, ಹಾಗೆ ಅನಿತ್ಯಾನಾತ್ಮ ದುಃಖೇಶು ವಿಪರ್ಯ ಮತಿ ಅಹಂ ದ್ವಂದ್ವಾರಾಮ. ದ್ವಂದ್ವಾರಾಮ ಅಂದ್ರೆ ಏನ್ ಸರ್ ಆರಾಮಾಗಿದ್ದೀರಾ? ಓ ಆರಾಮಾಗಿದ್ದೀನಿ. ಅವ್ರು ಆರಾಮಾಗಿರೋದು ದ್ವಂದ್ವ ಆರಾಮ, ಅದು ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. ಪೇಷಂಟ್ ಇರ್ತಾರೆ ಹಾಸ್ಪಿಟಲ್, ICU ಇಂದ ನಾರ್ಮಲ್ ಜನರಲ್ ವಾರ್ಡ್ ಶಿಫ್ಟ್ ಮಾಡಿರ್ತಾರೆ. ನಾ ಹೋಗಿ ಏನಪ್ಪಾ ಹೇಗಿದ್ಯಾ? ಓ ಕ್ಲಾಸ್ ಆಗಿದ್ದೀನಿ. ಆರಾಮಾಗಿದ್ದೀರಾ? ಓ ಆರಾಮಾಗಿದ್ದೀನಿ ಅಂತಾರೆ. ಈಗ ತಾನೇ ಆಪರೇಷನ್ ಮಾಡಿಸ್ಕೊಂಡು ಇನ್ನು ಡಿಸ್ಚಾರ್ಜ್ ಆಗೋ ತನಕ ಗ್ಯಾರಂಟಿ ಇರಲ್ಲ. ಆದ್ರೆ ಆರಾಮಾಗಿದ್ದೀರಾ ಅಂದ್ರೆ ಆರಾಮಾಗಿದೆ. ಯಾಕಂದ್ರೆ ಯಾಕೆ ಆರಾಮ ಅನ್ಸುತ್ತೆ ಅವನಿಗೆ? ICU ಇಂದ ಜನರಲ್ ವಾರ್ಡ್ ಬಂದಿದ್ದಾನೆ ಅಷ್ಟೇನೆ, ಅದು ಆರಾಮ ಅನ್ಸುತ್ತೆ ಅವನಿಗೆ. ಇದು ಭೌತಿಕ ಆರಾಮ ಅಂದ್ರೆ ಹಿಂಗೇನೆ. ಅವನಿಗೆ ಕಂಪೇರ್ ಮಾಡಿದ್ರೆ ನಾವು ಆರಾಮಾಗಿರ್ತೀವಿ, ಯಾಕಂದ್ರೆ ಅವ್ರಿಗೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಇರುತ್ತೆ, ನಮ್ಗೆ ಅಷ್ಟೊಂದು ಇರಲ್ಲ, ಸ್ವಲ್ಪ ಇರುತ್ತೆ, ನಮ್ಗೆ ಆರಾಮ ಅನ್ಸುತ್ತೆ. ಆರಾಮ್ ಅಂದ್ರೆ ಇದು ದ್ವಂದ್ವಾರಾಮ. ಅಕ್ರೂರ ಹೇಳ್ತಾರೆ ದ್ವಂದ್ವಾರಾಮ ತಮೋವಿಷ್ಟೋ, ದ್ವಂದ್ವ ಆರಾಮ ತಮೋವಿಷ್ಟೋ. ತಮೋಗುಣದಲ್ಲಿ ನಾವು ಆರಾಮ ಅಂತ. ಈಗ ಮಲಗಿರೋವನಿಗೆ ಆರಾಮಾಗಿ ನಿದ್ದೆ ಬಂದಿರುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ ಮಲಗಿರೋವನಿಗೆ. ಕುಡಿದು ಮಲ್ಕೊಂಡ್ರೆ ಆರಾಮಾಗಿ ನಿದ್ದೆ ಬಂದ್ಬಿಡುತ್ತೆ ಅವನಿಗೆ. ಆದ್ರೆ ಅದು ತಮೋ ಆವಿಷ್ಟ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬರ ಸುಖ ಇಲ್ಲಿ ಹೇಳ್ತಾರೆ, ಪ್ರತಿಯೊಬ್ಬರ ಸುಖ ಅವರವರಿಗೆ ಅದು ಸುಖ ಅಂತ ಕಾಣ್ತಿರುತ್ತೆ. ಹಾಗೆ ನಾನು ಅಕ್ರೂರ ಆರಾಮಾಗಿದ್ದೀನಿ. ಯಾವ್ದ್ರಲ್ಲಿ? ದ್ವಂದ್ವ ಆರಾಮದಲ್ಲಿ, ತಮೋಗುಣದಲ್ಲಿ ಆರಾಮಾಗಿದ್ದೀನಿ ನಾನು. ಹೆಂಡತಿ, ಮನೆ, ಮಕ್ಕಳಲ್ಲಿ ನಾನು ಮುಳುಗಿದ್ದೀನಿ ಅಂತ ಹೇಳ್ಬೋತಾನೆ. ನ ಜಾನೆ ತ್ವಾತ್ಮನಾ ಪ್ರಿಯಂ. ನ ಜಾನೆ ಅಂದ್ರೆ ನನ್ಗೆ ಗೊತ್ತಿಲ್ಲ ಅಂತ ಹೇಳಿ ಹಿಂದಿಲಿ. ನ ಜಾನೆ ಅದೇ ಸಂಸ್ಕೃತ. ನ ಜಾನೆ ನನ್ಗೆ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ತ್ವಾ ಆತ್ಮನಃ ಪ್ರಿಯಂ, ನೀನು ಆತ್ಮಪ್ರಿಯ ಅನ್ನೋದು ನನಗೆ ಗೊತ್ತಿಲ್ಲ. ಎಲ್ಲರಿಗಿಂತ ಪ್ರಿಯನಾದವರು ಯಾರು ನಮಗೆ? ನಾನು ಅಲ್ವಾ? ನನಗೆ ತುಂಬಾ ಪ್ರಿಯನಾದವನು ನಾನೇ, ಅಂದ್ರೆ ಆತ್ಮ, ದೇಹ ಅಲ್ಲ. ಆದ್ರೆ ಕೃಷ್ಣ ಹೇಳ್ತಾನೆ ನನ್ನ ಆತ್ಮಕ್ಕಿಂತಲೂ ನೀನು ಪ್ರಿಯ ಅಂತ ಉದ್ಧವನಿಗೆ. ಅಕ್ರೂರ ಅದೇ ಮಾತು ಹೇಳ್ತಾನೆ, ನನಗೆ ನೀನು ತುಂಬಾ ಪ್ರಿಯನಾದವನು. ಪ್ರತಿಯೊಬ್ಬರಿಗೂ ಪ್ರಿಯ ಭಗವಂತನೇ, ಯಾಕಂದ್ರೆ ಭಗವಂತ ಒಳಗೆ ಆತ್ಮನಾಗಿದ್ದಾನಲ್ಲ, ಪರಮಾತ್ಮನಾಗಿ. ಅದಕ್ಕೆ ನಾವು ಅವನ್ನ ತುಂಬಾ ಪ್ರೀತಿ ಮಾಡ್ತೀವಿ.
ಆತ್ಮ ಒಳಗಡೆ ಇದ್ದಿದ್ದಕ್ಕೆ ದೇಹನ ಪ್ರೀತಿ ಮಾಡ್ತಾ ಇದ್ವಿ ನಾವು. ಆತ್ಮ ಹೊರಗಡೆ ಹೋಗ್ಬಿಟ್ರೆ ದೇಹನ ಪ್ರೀತಿ ಮಾಡ್ತೀವ ನಾವು? ದೇಹನ ಪ್ರೀತಿ ಮಾಡೋದಿಲ್ಲ ನಾವು. ಯಾಕೆ ಪ್ರೀತಿ ಮಾಡ್ತಾ ಇದ್ವಿ? ಆತ್ಮ ಒಳಗಿತ್ತು, ಅದಕ್ಕೆ ಪ್ರೀತಿ ಮಾಡ್ತಾ ಇದ್ವಿ. ಆತ್ಮ ಅಂದ್ರೆ ಯಾರು? ಅಹಮಾತ್ಮ ಗುಡಾಕೇಶ, ನಾನೇ ಆತ್ಮ. ಅದಕ್ಕೆ ಕೃಷ್ಣ ಎಲ್ಲರಿಗೂ ಪ್ರಿಯ ಅಂತ ಹೇಳೋದು. ಆದ್ರೆ ನಜಾನೆ ಅಥವಾ ಆತ್ಮನ ಪ್ರಿಯ. ಅಕ್ರೂರ ಹೇಳ್ತಾನೆ, ಕೃಷ್ಣ ನನಗೆ ನೀನು ಪ್ರಿಯ ಅಂತ ಕಾಣಿಸ್ತೇ ಇಲ್ಲ, ಗೊತ್ತಾಗ್ಲಿಲ್ಲ. ಯಾವಾಗ ಇದೆಲ್ಲ ಅನ್ಸುತ್ತೆ ಅವನಿಗೆ, ಬ್ರಜಭೂಮಿಯಲ್ಲಿ ಗೋಪಿಯರು ಎಷ್ಟು ಪ್ರೀತಿ ಮಾಡ್ತಾ ಇದ್ರು ನೋಡಿದಾಗ ಅನ್ಸುತ್ತೆ, ಅಯ್ಯೋ ಎಷ್ಟು ಪ್ರೀತಿ ಮಾಡ, ಒಂದು ಕ್ಷಣ ಬಿಟ್ಟಿರಕ್ ಆಗ್ತಲ್ಲ. ನಾನ್ ಮತ್ತೆ ಇಷ್ಟು ವರ್ಷ ಹೆಂಗಿದ್ದೆ ಬಿಟ್ಟು ಕಂಸನ್ ಜೊತೆ, ಅದನ್ನು ಕಂಸನ ಆಸ್ಥಾನದಲ್ಲಿ ಇರ್ತಾ ಇದ್ರು ಅಕ್ರೂರ ಸೇವಕನಾಗಿ. ನಾನು ನಿನ್ನ ಬಿಟ್ಟು ಇಷ್ಟು ವರ್ಷ ಮತ್ತೆ ಹೇಗಿದ್ದೆ ನಾನು? ನಮ್ಮೆಲ್ಲರ ಸುಹೃತ್ ನೀನು ಅಂತ ಗೊತ್ತಿದ್ರೆ ನಾನು ಕಂಸನ್ ಜೊತೆ ಇರ್ತಿದ್ನ? ಬಿಟ್ಬಿಟ್ಟು ಬಂದ್ಬಿಡ್ತಾ ಇದ್ದೆ ತಾನೆ, ಹೆಂಡತಿ ಮಕ್ಳು ಮನೆ ಮಠ ಎಲ್ಲ ಅಂತ. ನಮ್ಗಿನ್ನೂ ಅರ್ಥ ಆಗಿಲ್ಲ ಭಗವಂತ ಎಷ್ಟು ಪ್ರಿಯ ನಮಗೆ ಅನ್ನೋದು. ಅದನ್ನೇ ಹೇಳ್ತಾರೆ, ನಜಾನೆ ತ್ವ ಆತ್ಮನ ಪ್ರಿಯಂ. ಅಂದ್ರೆ ಇದನ್ನ ತಿಳ್ಕೊಳಕ್ ಆಗ್ತಾ ಇಲ್ಲ ನಮ್ಗೆ. ಯಾಕೆ ತಿಳ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ, ನ ಉತ್ಸಹೆ ಅಹಂ ಕೃಪಣಃ. ಅಹಂ ಕೃಪಣಃ ಅಂದ್ರೆ, ಕೃಪಣ ಅಂದ್ರೇನು? ಬುದ್ಧಿ ಇಲ್ಲದವನು ಅಂತ. ಕೃಪಣ ಧೀಹಿ ಅಂದ್ರೆ ಮೂರ್ಖ ಅಂತ. ಕೃಪಣ ಅಂದ್ರೆ ಕಂಜೂಸ್ ಅಂತ ಹೇಳ್ತೀವಲ್ವಾ, ದುಡ್ಡಿದೆ ಕೊಡೋದಿಲ್ಲ ಅಂದ್ರೆ ಕಂಜೂಸ್. ಆದ್ರೆ ಅವನು ಕೃಪಣ ದೀಹಿ ಅಂತ ಹೇಳ್ತಾನಲ್ವಾ, ಬುದ್ಧಿ ಇದೆ. ಆದ್ರೆ ಎಂತ ಬುದ್ಧಿ ಅದು? ಕೃಪಣ ದೀಹಿ. ಭಗವಂತನ ಭಕ್ತಿ ಮಾಡಬಾರ್ದು, ಭಗವಂತನ ಭಕ್ತಿ ಮಾಡಬಾರ್ದು ಅನ್ನೋದು ಕೂಡ ಒಂದು ಬುದ್ಧಿನೇ. ಆದ್ರೆ ಅದು ಕೃಪಣ ದೀಹಿ. ಪ್ರತಿಯೊಂದು ಬುದ್ಧಿನೇ. ಭಗವಂತನ ದ್ವೇಷ ಮಾಡೋದು ಕೂಡ ಒಂದು ಬುದ್ಧಿ. ಎಂತ ಬುದ್ಧಿ ಅದು? ಕೃಪಣ ದೀಹಿ. ಧೀ ಶಕ್ತಿ ಅಂದ್ರೆ ಬುದ್ಧಿ. ನನಗೆ ಅಕ್ರೂರು ಹೇಳ್ತಾ ಇರೋದು, ನಾನ್ ಮೂರ್ಖ, ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾನೆ. ನಾ ಉತ್ಸಾಹೆ. ಯಾಕೆ ಹೇಗತ್ತಾ, ಯಾಕೆ ನಮ್ಗೆ ನಿನ್ನ ಪ್ರೀತಿ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಹೇಳ್ತಾರೆ ಅಕ್ರೂರ, ಕಾಮಕರ್ತ ಹತಂ ಮನಃ. ಮನಸ್ಸು ಭೌತಿಕ ಕಾಮಗಳಲ್ಲಿ ಮುಳುಗಿದೆ. ಇಲ್ಲಿ ಅದ್ರ ಆಹಾರ ತಿಂತಾ ಇರುತ್ತೆ, ಕಡಲೆ ಬೀಜ ತಿಂತಾ ಇರುತ್ತೆ. ಗೊತ್ತಿಲ್ಲ ಅದಕ್ಕೆ, ಕಡಲೆ ಬೀಜ ತಿನ್ನೋದ್ರಲ್ಲಿ ಮಗ್ನ ಆಗಿರುತ್ತೆ. ಇಲ್ಲಿ ಹಿಂದ್ಗಡೆ ಹಾವು ಬಂದು ನಿಂತಿದೆ. ಅಹಿಮೂಷಿಕ ವಾಹನ ಹೇಳಿದ್ರೆ, ಅಹಿಮೂಷಿಕ ನ್ಯಾಯ ಅಂತ. ಅಹಿ ಅಂದ್ರೆ ಹಾವು, ಹಿಂದೆ ಹಾವು ಕಾಯ್ತಾ ಇದೆ. ಇಲ್ಲಿ ಗೊತ್ತೇ ಆಗಿಲ್ಲ, ಆದ್ರೂ ಅದ್ರ ಊಟ ತಿಂತಾ ಇದೆ. ಅದು ಹೇಗಿದೆ ಈಗ? ಆರಾಮಾಗಿದೆ. ಈಗ ಅದು ದ್ವಂದ್ವ ಆರಾಮ ತಿಂತಾ ಇದೆ ಕಡಲೆ ಬೀಜ. ಅದು ಹಿಂದ್ಗಡೆ ಹಾವಿದೆ. ಕೃಪಣ ದೇಹಿಗೆ ಹಿಂದೆ ಏನಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಸಾವು ನಮ್ ಬೆನ್ನಿಂದ ಇರುತ್ತೆ, ಹೆದರ್ಬೇಡಿ, ಏನು ಆಗೋದಿಲ್ಲ. ಭಗವಂತನ ಅನುಗ್ರಹ ಇರತನಕ ಏನೂ ಆಗೋದಿಲ್ಲ. ಏನಾದ್ರು ಆಗಂಗಿದ್ರೆ ಇಷ್ಟು ವರ್ಷ ನಾವು ಬದುಕಂಗಿರ್ಲಿಲ್ಲ, ಒಂದು ಉಸಿರು ಕೂಡ ಎಳೆಯಕ್ ಆಗ್ತಿರ್ಲಿಲ್ಲ ನಾವು, ಭಗವಂತನ ಅನುಗ್ರಹ ಇಲ್ಲಿಲ್ಲ ಅಂದ್ರೆ. ನಾವು ಹೋದ್ ಕಡೆ ಬರ್ತಾನೆ ಹೇಮ. ಎಷ್ಟೋ ಜನ ಮಲಗಿದ ಕಡೆ ಸತ್ತೋಗ್ತಾರೆ, ಹಾಸ್ಕಲ್ ಸತ್ತೋಗ್ತಾರೆ, ಬಾತ್ರೂಮ್ ಅಲ್ಲಿ ಸತ್ತೋಗ್ತಾರೆ, ಬಸ್ಸಲ್ಲಿ ಕೂತಿದ್ದಾಗ ಸತ್ತೋಗ್ತಾರೆ, ಭಾಷಣ ಮಾಡ್ತಾ ಮಾಡ್ತಾ ಸತ್ತೋಗ್ತಾರೆ, ಆಟ ಆಡ್ತಾ ಸತ್ತೋಗ್ತಾರೆ ಅಲ್ವಾ? ಗೊತ್ತಿತ್ತ ಅವನಿಗೆ ಯಮ ನನ್ನ ಜೊತೆ ಬಂದಿದ್ದಾನೆ ಅಂತ? ನಾವು ವಾಶ್ರೂಮ್ಗೆ ಹೋದ್ರೆ ನಮ್ ಜೊತೆ ನಾವು ಒಬ್ಬರೇ ಹೋಗ್ತೀವಿ ಅಂತ ಅನ್ಕೊಂಡಿರ್ತೀವಲ್ವಾ? ಇಲ್ಲ, ಯಮ ಬಂದಿರ್ತಾನೆ ನಮ್ ಜೊತೆ. ಪ್ರತಿ ಕ್ಷಣ ನಾವು ಮಾಯೆ ಕವರಲ್ಲಿ ಇರ್ತೀವಿ, ನಮ್ಗೆ ಗೊತ್ತಿಲ್ಲ ಅಷ್ಟೇನೆ. ಇವಾಗ ಅನ್ಸುತ್ತೆ ಭಯ ಬರುತ್ತೆ. ಇವಾಗ ಅಯ್ಯೋ ಹೌದಾ, ಭಯ ಬಂದಾಗ ನಾವು ಭಗವಂತ ಶರಣಾಗತಿ ಆಗೋದು, ಇಲ್ಲ ನಿನ್ ಶರಣಾಗತಿ ಆಗ್ತೀವಿ. ಬೇಕು ಮನುಷ್ಯನಿಗೆ ಭಯ ಭಕ್ತಿ ಅಂತ ಹೇಳ್ತಾರಲ್ಲ, ಈಗ ಆಗತ್ತೆ ಅಂತ ಭಯ ಬಂದಾಗ ಏನಾಗುತ್ತೆ? ಭಗವಂತ ಶರಣಾಗತಿ ಬಂದ್ಬಿಡ್ತಾನೆ, ಅವನು ತಾನಾಗೆ ಬಂದ್ಬಿಡ್ತಾನೆ. ಅದನ್ನ ಅಕ್ರೂರು ಹೇಳ್ತಾರೆ, ರೋದ್ದು ಪ್ರಮಾತಿಭಿ. ಪ್ರಮಾತಿಭಿ ಅಂದ್ರೆ, ಪ್ರಮಾತಿ ಅಂದ್ರೆ ಹಠ. ಕೆಲವು ಹಸಿ ಬಿದಿರುಗಳನ್ನ ನೀವು ಎಷ್ಟು ಮುರಿರಿ, ಅದು ಮುರಿಯೋದೇ ಇಲ್ಲ, ಅದು ಬಗ್ಗುತ್ತೆ ಅಷ್ಟೇ. ಎಷ್ಟು ಮುರಿಯಕ್ ಹಸಿ ಹಸಿ ಇರುತ್ತಲ್ಲ ಅದು ಅಷ್ಟು ಹಠಮಾರಿ. ನಾನು ತುಂಬಾ ಹಠಮಾರಿ ಆಗ್ಬಿಟ್ಟಿದ್ದೆ. ನನ್ನ ಬುದ್ಧಿ ಎಷ್ಟು ಹಾಳಾಗೋಗಿತ್ತು ಅಂದ್ರೆ, ನನ್ನ ಮನಸ್ಸನ್ನ ನಿನ್ ಕಡೆ ತಿರ್ಗ್ಸಕ್ ಆಗ್ಲೇ ಇಲ್ಲ. ಯಾರ ಮನಸ್ಸು ಭಗವಂತನ ಕಡೆ ತಿರುಗೋದಿಲ್ಲ, ಅದು ಹಠಮಾರಿ ಮನಸ್ಸು, ಅದು ಮೊಂಡು. ನೋತ್ಸಾಹೆ ಅಹಂ ಕೃಪಣದೀಹಿ ಕಾಮ ಕರ್ಮ ಹತಂ ಮನಃ ರೋದ್ಧುಂ ಪ್ರಮಾತಿಭಿಹಿ ಚ ಅಕ್ಷಯ್ ಹ್ರಿಯಮಾಣ ಇತಃ ತತಃ. ಅಂದ್ರೆ ಇತಃ ತತ ಅಂದ್ರೆ, ಇತ ಅಂದ್ರೆ ಇಲ್ಲಿ, ತತ ಅಂದ್ರೆ ಅಲ್ಲಿ. ಇಲ್ಲಿ ಅಲ್ಲಿ ಗೆಳೆದಾಡ್ತಾ ಇತ್ತಂತೆ ಮನಸ್ಸು. ಪ್ರಾರ್ಥನೆ ಹೇಗ್ ಮಾಡ್ಬೇಕು? ನಮ್ಗೆ ಭಗವಂತನ
ಕಡೆ ಮನ್ಸು ಬರ್ತಾ ಇಲ್ಲ. ಭಗವಂತನ ಬಿಟ್ಟು ಬೇರೆ ಕಡೆ ಎಲ್ಲ ಹರಿಯುತ್ತೆ ಮನಸ್ಸು. ಇತಸ್ತತಃ ಪ್ರಮಾತಿಭಿ, ಹಠಮಾರಿತನದಿಂದ ನನ್ನ ಮನಸ್ಸು ನಿನ್ ಕಡೆ ಬರಲೇ ಇಲ್ಲ ಕೃಷ್ಣ. ಈಗ ನಾನು ನಿನ್ನ ಪತಿತನಾಗಿ ಆಶ್ರಯ ಪಡೆ ಬಂದಿದ್ದೀನಿ, ಪತಿತನಾಗಿ. ಭಕ್ತನೇ, ಅಕ್ರೂರ ಶುದ್ಧ ಭಕ್ತನೇ. ಆದ್ರೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಾನು ಪತಿತ ಅಂತ ಹೇಳ್ಕೊಂಡ್ ಬರ್ತಾನೆ. ನಾನು ಪತಿತ, ಯಾಕಂದ್ರೆ ಪತಿತ ಅಂತ ಬಂದಾಗಲೇ ಭಗವಂತ ಆಶ್ರಯ ಕೊಡುದು. ಕೃಷ್ಣ ನಾನ್ ದೊಡ್ಡ ಭಕ್ತ ಅಲ್ವಾ, ನಾನು ಬಿಟ್ಬಿಡ್ತೇನೆ, ನಾನ್ ದೊಡ್ಡ ಭಕ್ತ ಅಲ್ವಾ ಅಂತ ಬಂದ್ರೆ, ಹೌದೇನಪ್ಪಾ ಸರಿ ಹೋಗು. ಇದನ್ನೇ ಬೃಹತ್ ಭಾಗವತಾಮೃತದಲ್ಲಿ ಯಾರು ಶ್ರೇಷ್ಠ ಭಕ್ತರು ಅಂತ ಹುಡ್ಕೊಂಡು ಹೋಗ್ತಾರೆ ನಾರದ ಮುನಿ. ಯಾರು ಶ್ರೇಷ್ಠ ಭಕ್ತರು? ನಾನು ಅಲ್ಲ. ನಾರದ ಮುನಿಗೆ ಅನ್ಸುತ್ತೆ ನಾನ್ ಶ್ರೇಷ್ಠ ಭಕ್ತ ಅಲ್ಲ, ಮತ್ತೆ ಯಾರು ಶ್ರೇಷ್ಠ ಭಕ್ತರಾಗಿದ್ರೆ ಕೃಷ್ಣ ಒಂದು ಲೀಲೆ ಮಾಡ್ತಾನೆ, ತಲೆನೋವು ಲೀಲೆ. ನಾನು ಶುದ್ಧ ಭಕ್ತರ ಪಾದದ ಧೂಳು ಬೇಕು ಅಂತ. ನಾರದ ಮುನಿ ಹೋಗಿ ತಗೋಬನಿ ಅಂತ. ಇವರು ಸರ್ರ ಹೊಡೋಗ್ಬಿಡ್ತಾರೆ ಇಲ್ಲಿಂದ. ಶುದ್ಧ ಭಕ್ತರು, ನಾನ್ ಶುದ್ಧ ಭಕ್ತ ಅಲ್ವಾ, ನಾನ್ ಪಾದ ಧೂಳು ಕೊಡ್ಬೋದಲ್ಲ ಅಂತ ಕೊಡ್ಲಿಲ್ಲ ಅವರು. ನಾರದ ಮುನಿ ಶುದ್ಧ ಭಕ್ತರೇ, ಆದ್ರೆ ಶುದ್ಧ ಭಕ್ತರು ಯಾವತ್ತೂ ನಾವು ಶುದ್ಧ ಭಕ್ತರು ಅಂತ ಭಾವಿಸೋದಿಲ್ಲ. ಅದು ಅಪರಾಧ ಆಗುತ್ತೆ. ಓಡೋದ್ರು ಎಲ್ಲೋದ್ರು, ಎಲ್ಲಾ ಕಡೆ ಹೋದ್ರು, ಕೃಷ್ಣ ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲೂ ಹೋಗಿದ್ರಿ ನೀವು? ಮಥುರಾಗ ಹೋಗಿದ್ದೆ, ಅಲ್ಲಿ ಎಲ್ಲಿದ್ದಾರೆ ಶುದ್ಧ ಭಕ್ತರು? ದ್ವಾರಕೆ ಅಲ್ಲೂ ಇಲ್ಲ. ಮತ್ತೆ ಎಲ್ಲಿದ್ದಾರೆ? ಹೋಗಿ ರಜಭೂಮಿಗೆ. ಅವ್ರು ಯಾರು ಶುದ್ಧ ಭಕ್ತರು ಅಂತ ಅವ್ರನ್ನ ಅವರು ಅನ್ಕೊಂಡಿಲ್ಲ. ನನಗೆ ಬೈತಿದ್ರು ಇಷ್ಟು ದಿನ, ಎಲ್ಲಿ ಹೋದ ಅವನು ಕೃಷ್ಣ, ಸಾಕಾಯ್ತಾ ಇಷ್ಟು ದಿನ ಲೀಲೆ ಮಾಡಿದ್ದು ಗೋಕುಲದಲ್ಲಿ, ಇವ್ರು ವೃಂದಾವನ ಬಿಟ್ಟು ಮಥುರಾಗ ಹೋಗ್ತದಾನ ಅಂತ ಕೇಳ್ತಾರೆ. ನನ್ ಬೈತಿದ್ರು ಅವರು. ಯಾವಾಗ ನಾನು ವೃಂದಾವನ ಬಿಟ್ಟು ಹೋಗ್ತೀನಿ ಅಂದ್ರೆ ಬೈತಾ ಇದ್ರು ನನ್ನ. ಅಂತ ಶುದ್ಧ ಭಕ್ತರ ಪಾದ ಧೂಳು ಬೇಕು ನನಗೆ ಅಂತ ಕೃಷ್ಣ ಬಯಸ್ತಾನೆ. ಅಂದ್ರೆ ಶುದ್ಧ ಭಕ್ತರು ಹೇಗಿರುತ್ತೆ, ಶುದ್ಧ ಭಕ್ತರು ಹೇಗಿರ್ತಾರೆ ಅನ್ನೋದನ್ನ ನಾವು ಈ ದೃಷ್ಟಾಂತದಿಂದ ನೋಡಿ ತಿಳ್ಕೋಬೇಕು. ಶುದ್ಧ ಭಕ್ತಿ ಹಂತಕ್ಕೆ ಬರೋದು ಯಾವಾಗ ಅಂದ್ರೆ ಈ ತರ ಪ್ರಾರ್ಥನೆ ಮಾಡುವಾಗ. ನಮ್ಮಲ್ಲಿ ಏನ್ ಕ್ವಾಲಿಫಿಕೇಶನ್ ಇಲ್ಲ, ನಮ್ಮಲ್ಲಿ ಯಾವ ಅರ್ಹತೆನೂ ಇಲ್ಲ ನಾವು ಶುದ್ಧ ಭಕ್ತಿ ಮಾಡೋದಕ್ಕೆ. ಆದ್ರೆ ಭಗವಂತ ಹೇಳ್ತಾರೆ, ಭಗವಂತ ಅಂತಾನೆ, ಯಾರು ನನ್ನನ್ನು ಆಶ್ರಯ ಪಡಿತಾರೆ, ನನ್ನ ಆಶ್ರಯಕ್ಕೆ ಬರ್ತಾರೆ, ತಜ್ಜೋಷಣಾದಾಶು ಅಪವರ್ಗವರ್ತ್ಮನಿ ಶ್ರದ್ಧಾ ರತಿ ಭಕ್ತಿ ಅನುಕ್ರಮಿಷತಿ. ನನ್ನ ಶರಣಾಗತಿಗೆ ಬಂದ್ರೆ ಕ್ರಮೇಣ ನಾನು ಅವ್ರಿಗೆ ಶುದ್ಧ ಭಕ್ತಿಯನ್ನ ಅನುಗ್ರಹ ಮಾಡ್ತೀನಿ. ಸೋಹಂ ತವಾಂಗ್ರಿ ಉಪಗತಾಸ್ಮಿ ಅಸತಾಂ ದುರಾಪಂ ತಚ್ಚಾಹಂ ಭವದ್ ಅನುಗ್ರಹ ಈಶ ಮನ್ಯೇ ಪುಂಸೋ ಭವದ್ಯರ್ಹಿ ಸಂಸಾರಣಾಪವರ್ಗ ತ್ರಯ್ಯಬ್ಜನಾಭ ಸದುಪಾಸನೆಯ ಮತಿ ಸ್ಯಾತ್. ಓ ಕೃಷ್ಣ, ಭಗವಂತ, ನಾನು ಸೋಹಂ ತವಾಂಗ್ರಿ ಉಪಗತ ಅಸ್ಮಿ. ಸೋಹಂ ನಾನು ನಿನ್ನ, ಅಂಗ್ರಿ ಅಂದ್ರೆ ಪಾದ, ತವ ಅಂಗ್ರಿ ಉಪಗತ ಅಸ್ಮಿ ಅಸತಾಂ. ಸತಾಂ ಅಂದ್ರೆ ಭಕ್ತರು, ಅಸತಾಂ ಅಂದ್ರೆ ಭಕ್ತರಲ್ಲದವರು ಅಂತ. ನಾನೊಬ್ಬ ಪತಿತನಾಗಿ ನಿನ್ನ ಆಶ್ರಯಕ್ಕೆ ಬಂದಿದ್ದೀನಿ. ದುರಾಪಂ, ಅಷ್ಟು ಸುಲಭ ಅಲ್ಲ ಭಗವಂತನ ಪಾದ ದೊರೆಯೋದು ನಮಗೆ. ಭಗವಂತನ ಸೇವೆ ಸಿಗೋದು ಅಷ್ಟು ಸುಲಭ ಅಲ್ಲ. ಯಾರಿಗ್ ಸೇವೆ ಕೊಡ್ಬೇಕು, ಏನ್ ಸೇವೆ ಕೊಡ್ಬೇಕು ಭಗವಂತ ನಿರ್ಧಾರ ಮಾಡ್ತಾನೆ. ಯಾರಲ್ಲಿ ಏನ್ ಆಸೆ ಇದೆ ನೋಡ್ತಾನೆ ಭಗವಂತ. ಗೊತ್ತಾಯ್ತು, ಇವನಿಗೆ ಏನ್ ಆಸೆ ಇದೆ, ನೋಡ್ಕೊಂಡು ಭಗವಂತ ಅನುಗ್ರಹ ಮಾಡ್ತಾನೆ. ಅದಕ್ಕೆ ನಾವು ಆಸೆ ಬೆಳೆಸ್ಕೋಬೇಕು. ಅದು ಅದು ಆರ್ಟಿಫಿಷಿಯಲ್ ಆಗಿರ್ಬಾರ್ದು, ಸ್ವಾಭಾವಿಕವಾಗಿ ಬರುತ್ತೆ. ಯಾಕಂದ್ರೆ ಜೀವನ ಸಹಜ ಸ್ವಭಾವನೆ, ಜೀವದ ಸ್ವರೂಪನೇ ಭಗವಂತನಿಗೆ ಸೇವೆ ಮಾಡೋದು. ಅದು ಸ್ವರೂಪನೇ ಸೇವೆ ಮಾಡೋದು. ಈಗ ಗಟ್ಟಿ ಆಗ್ಬಿಟ್ಟಿದೆ ಅಷ್ಟೇನೆ. ಚಳಿಗೆ ತುಪ್ಪ ಗಟ್ಟಿ ಆಗ್ಬಿಟ್ಟಿರುತ್ತೆ, ಅಥವಾ ಕೊಬ್ಬರಿ ಎಣ್ಣೆ ಗಟ್ಟಿ ಆಗ್ಬಿಟ್ಟಿರುತ್ತೆ. ಕೊಬ್ಬರಿ ಎಣ್ಣೆ ಅದು ಗಟ್ಟಿ ಅಲ್ಲ, ಅದು ಸಹಜ ಸ್ವಭಾವ ಅಲ್ಲ. ಸ್ವಲ್ಪ ಬಿಸಿ ಮಾಡಿದ್ರೆ ಸಹಜ ಸ್ವಭಾವ ಬಂದ್ಬಿಡುತ್ತೆ ಅದು. ಅಥವಾ ಒಂಚೂರು ಬಿಸಿಲಿಗಿಟ್ರೆ ಅದು ಕರ್ಗೋಗ್ಬಿಡುತ್ತೆ. ಅಂದ್ರೆ ತಾತ್ಕಾಲಿಕ ಸಾಂದರ್ಭಿಕವಾಗಿ ಅದು ಗಟ್ಟಿಯಾಗಿದೆ ಅಷ್ಟೇನೆ. ಹೌದಾ, ಕೊಬ್ಬರಿ ಎಣ್ಣೆ ಗಟ್ಟಿ ಅಂತ ಹೇಳ್ತೀವಿ, ಗಟ್ಟಿ ಆಗಿದೆ ಅಷ್ಟೇಪ್ಪ, ಅದು ಗಟ್ಟಿ ಅಲ್ಲ. ಅದು ಘನ ಅಲ್ಲ, ಅದು ದ್ರವ. ಅದು ಜೀವದ ಸಹಜ ಸ್ವಭಾವನೆ ಭಗವಂತನ ಪ್ರೇಮ ಮಾಡೋದು, ಸೇವೆ ಮಾಡೋದು. ಈಗ ಗಟ್ಟಿ ಆಗ್ಬಿಟ್ಟಿದೆ ಅದು ಅಜ್ಞಾನದಿಂದ. ಅದು ಮನಸ್ಸು, ಇಂದ್ರಿಯಗಳು ಕೊಳ್ತಿದೆ. ಅದನ್ನ ಸೇವೆ ಮಾಡ್ತಾನೆ ಕರಗಿಸ್ಬೇಕು. ಹೇಗೆ ಕೊಬ್ಬರಿ ಎಣ್ಣೆನ ಫ್ರಿಜ್ ಇಟ್ರೆ ಕರ್ಗೋದಿಲ್ಲ, ಅದು ಬಿಸಿ ಮಾಡ್ಬೇಕದು. ಇಟ್ಟಿಗೆನ ಸುಡ್ಬೇಕು ಗಟ್ಟಿ ಆಗೋದಕ್ಕೆ. ಆದ್ರೆ ಬೆಣ್ಣೆನ ಗಟ್ಟಿ ಮಾಡಕ್ಕೆ ಸುಡೋಂಗಿಲ್ಲ.
ಪ್ರತಿಯೊಂದಕ್ಕೂ ಅದರದೇ ಹಾಗೆ ಜೀವದ ಸಹಜ ಸ್ವಭಾವ ಪ್ರೇಮ ಸೇವೆ. ಎಲ್ರಿಗೂ ಯಾಕೆ ಸೇವೆ? ಇದನ್ ಮಾಡಿ ಇದನ್ ಮಾಡಿ, ನಿಮ್ಗೆ ಏನ್ ಬರುತ್ತೋ ಅದನ್ನ ಮಾಡಿ. ಏನು ಬರೋದಿಲ್ವಾ? ನಿಮ್ಗೆ ಏನ್ ಬರುತ್ತೋ ಅದನ್ನ ಇನ್ನೊಬ್ಬರಿಗೆ ಹೇಳಿ ಮಾಡಿಸಿ ಹೋಗಿ. ಒಟ್ನಲ್ಲಿ ಸೇವೆ ಮಾಡಿ. ಇಲ್ಲಾಂದ್ರೆ ನಮ್ಗೆ ಭಗವಂತನ ಪಾದದಲ್ಲಿ ಆಸಕ್ತಿ ಬರೋದಿಲ್ಲ. ಅದೇ ಕೀ ಕೊಟ್ಟು ಗೊಂಬೆ ಚಪ್ಪಾಳೆ ಹೊಡಿತಲ್ಲ, ಹಂಗ್ ಚಪ್ಪಾಳೆ ಹೊಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಅಷ್ಟೇ ನಾವು. ಚೆನ್ನಾಗಿತ್ತು ಚೆನ್ನಾಗಿತ್ತು. ಪುಂಸೋ ಭವೇದ್ ಅರ್ಹಿ ಸಂಸಾರ ಅಪವರ್ಗ ಹೇಳ್ತಾರೆ, ಅಶುದ್ಧನಾದವನಿಗೆ ನಿನ್ನ ಪಾದ ಸೇವೆ ಎಂದೂ ಸಿಗೋದಿಲ್ಲ. ಅಭಿಷೇಕ ಮಾಡಿಸ್ಬೇಕಾದ್ರೆ ನೋಡಿ, ಈಗ ಎಲ್ರಿಗೂ ಅಭಿಷೇಕದ ಭಾಗ್ಯ ಸಿಕ್ತು ಅಂತ ಹೇಳ್ತೀನಿ. ಹಾಗೆ ನೋಡ್ಕೊಂಡ್ರೆ ನಾವು ಭಗವಂತನಿಗೆ ಅಭಿಷೇಕ ಮಾಡೋ ಅರ್ಹತೆ ಇಲ್ಲ. ಪೂಜಾರಿ ಹೇಳ್ತಾ ಇದ್ರು, ಏನಂತ ಹೇಳ್ತಾ ಇದ್ರು, ನಾವು ಭಗವಂತ ಕೂತಿದ್ದಾನಲ್ಲ ರತ್ನ ಸಿಂಹಾಸನ, ಅದ್ರ ಮೇಲ್ ಹತ್ತೋ ಭಾಗ್ಯ ಅಷ್ಟು ಅರ್ಹತೆ ಇಲ್ಲ ನಮಗೆ. ಅಂದ್ರೆ ಭಗವಂತನ ಪೂಜೆ ಮಾಡುವಷ್ಟು ಅರ್ಹತೆ ನಮ್ಗಿಲ್ಲ. ಆದ್ರೂ ಭಗವಂತ ಅನುಗ್ರಹ ಮಾಡ್ತಾನೆ ಮಾಡಿ ಅಂತ. ನೋಡಿ, ಪ್ಯಾಂಟ್ ಶರ್ಟ್ ಹಾಕೊಂಡು ನಾವು ರಥ ಸಿಂಹಾಸನ ಹತ್ತಂಗಿಲ್ಲ, ಮಲಿನ ಅದು. ಪ್ಯಾಂಟ್ ಶರ್ಟ್ ಹಾಕೊಂಡು ಹತ್ತೋದು ಮಲಿನ. ಪ್ಯಾಂಟ್ ಶರ್ಟ್ ಹಾಕೊಂಡು ದೇವಸ್ಥಾನಕ್ಕೆ ಬರೋದು ಮಲಿನ. ಆದ್ರೂ ಮಾಡ್ತಾನೆ, ಆದ್ರೂ ಭಗವಂತ ಅದನ್ನ ಸ್ವೀಕಾರ ಮಾಡ್ತಾನೆ, ಅದನ್ನ ಅಕ್ರೂರ ಪ್ರಾರ್ಥನೆ ಮಾಡ್ತಾನೆ. ನಮ್ಮಲ್ಲಿ ಎಷ್ಟು ಕೊಳಕು ಇದೆ, ಎಷ್ಟು ಅಶುದ್ಧಿಗಳು ನಾವು, ಎಷ್ಟು ಅಪವಿತ್ರರು. ಆದ್ರೂ ದಿನ ಭಗವಂತ 16 ಅದಕ್ಕೆ ಹೇಳ್ತಾರೆ 16 ಜಪ ಮಾಡ್ಬೇಕು, ಅಭಕ್ಷ್ಯ ಭೋಜನ ಮಾಡಬಾರ್ದು. ಅವಾಗ ಭಗವಂತನ ಅಭಿಷೇಕ ಮಾಡಕ್ಕೆ ನಮ್ಗೆ ಅರ್ಹತೆ ಸಿಗುತ್ತೆ. ಆದ್ರೆ ಏನ್ ಮಾಡೋದು, ಎಲ್ಲರಿಗೂ ಅಭಿಷೇಕದ ಭಾಗ್ಯ ಕೊಟ್ಟು ಹೋಗಿ ಮಾಡಿ, ಅಭಿಷೇಕ ಮಾಡ್ತೀರಾ ಮಾಡಿ, ಎಲ್ರಿಗೂ ಅಭಿಷೇಕದ ಭಾಗ್ಯ ಸಿಗುತ್ತೆ, ವೆಯ್ಟ್ ಮಾಡಿ ತಡ್ಕೊಳ್ಳಿ. ಸಾವಿರಾರು ಜನ ಮಾಡುದು, ಯಾರ್ದೋ ಒಬ್ಬರದ್ದು ಪ್ರೀತಿನ ಭಗವಂತ ಖಂಡಿತ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಕಿಂಚಿತ್ ಆದ್ರೂ ನಮ್ಮಲ್ಲಿ ಭಗವಂತ ಮೇಲೆ ಪ್ರೇಮ ಇರಬೇಕು. ಅದು ಆಡಂಬರ ಆಗ್ಬಾರ್ದು, ಶೋ ಅಲ್ಲ ಅದು. ಅಕ್ರೂರನ ಪ್ರಾರ್ಥನೆ ಹೇಗಿದೆ, ಅಶುದ್ಧನಾದವನಿಗೆ ಎಂದೆಂದಿಗೂ ನಿನ್ನ ಪಾದ ಸೇರುವುದು ಅಸಾಧ್ಯ, ಆದರೂ ನಿನ್ನ ಅನುಗ್ರಹದಿಂದ ಅದು ಸಾಧ್ಯ ಎಂದು ಭಾವಿಸಿದ್ದೇನೆ. ಅದ್ ತಿಳ್ಕೊಬೇಕು ನಾವು. ಈಗ ಅಭಿಷೇಕ ಮಾಡಿಸ್ತಾರೆ, ಅಭಿಷೇಕ ಮಾಡ್ತಾ ಇದೀವಿ, ಓಕೆ ಅಲ್ವಾ? ಅಂದ್ ಮಾತ್ರಿಗೆ ನಾವು ಶುದ್ಧರು ಅಂತಲ್ಲ. ತುಂಬಾ ಜನಕ್ಕೆ ಏನಂದ್ರೆ, ಓ ನಾವು ಶುದ್ಧಿ ಇಲ್ಲದೆ ನಮ್ಗೆ ನಮಗೆ ಭಗವಂತ ಅನುಗ್ರಹ ಮಾಡ್ಬಿಡ್ತಾನ, ಭಗವಂತ ಶ್ರೀಮಂತಿಕೆ ಕೊಟ್ಬಿಡ್ತಾನ ಅಂತೆಲ್ಲ ಹೇಳ್ತೀವಿ ನಾವು. ಅದು ನಮಗೆ ಭಗವಂತ ತೋರಿಸಿರೋ ದಯೆ. ನಾ ಮತ್ತೆ ವಾಪಸ್ ಏನ್ ಕೊಡ್ಬೇಕು ಅವನಿಗೋಸ್ಕರ? ನನ್ನಂತ ಪಾಪಿ ಅಶುದ್ಧನಾದವನಿಗೆ ಭಗವಂತ ನೀನು ಅನುಗ್ರಹ ಮಾಡ್ತಾ ಇದೀಯ ಅಂದ್ರೆ, ಉದ್ಧಾರ ಮಾಡ್ತಾ ಇದೀಯ ಅಂದ್ರೆ, ನಾನು ನಿನ್ಗೆ ಏನ್ ಕೊಡ್ಬೇಕು? ಏನ್ ಕೊಟ್ರು ಕಡಿಮೆನೆ. ಈ ಭಾವದಲ್ಲಿ ಮಾತ್ರ ನಾವು ಭಗವಂತನನ್ನ ಆರಾಧನೆ ಮಾಡ್ಬೇಕು. ಇವಾಗ ಬರುತ್ತೆ ಎಲ್ರಿಗೂ. ಇವಾಗ ನಾವು ಗೊತ್ತಿಲ್ಲ ಏನೋ ಮಾಡ್ತಿರ್ತೀವಿ, ಭಾಗವತ್ ಓದ್ತಾ ಅನ್ಸುತ್ತೆ, ಓ ಈ ವಿಷಯ ಚರ್ಚೆ ಮಾಡಿದ್ವಿ ನಾವು ಒಂದಿನ. ಹೌದು, ಭಗವಂತ ನಮ್ಗೆ ಅನುಗ್ರಹ ಮಾಡ್ತಾ ಯಾಕೆಂದ್ರೆ ನಾವು ಅರ್ಹರು ಅಂತ ಮಾಡ್ತಾ ಇಲ್ಲ. ನಾವು ಅರ್ಹರು ಅಂತ ಮಾಡ್ತಾ ಇಲ್ಲ. ಅಕ್ರೂರ ಮಹಾಭಕ್ತ, ಆದ್ರೂ ಏನ್ ಹೇಳ್ತಾನೆ, ನಾನು ಪತಿತನಾಗಿ ನಿನ್ನ ಬಳಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಮತ್ತೆ ನಾವೆಷ್ಟು ಶುದ್ಧ ಭಕ್ತರು ಆಗಿದ್ರೆ, ನಾವು ಭಕ್ತರ ಅಂತ ಹಾಗಾದ್ರೆ, ನಾವು ಭಕ್ತರು ಅಂತ ಹೇಳ್ಕೋಬೋದ ನಾವು? ಹಾಗಾದ್ರೆ ಯಾವ ಹಂತದಲ್ಲಿ ಇರಬೇಕು ನಾವು ಭಕ್ತಿ ಮಾಡ್ಬೇಕಾದ್ರೆ? ಅದಕ್ಕೆ ಕೃಷ್ಣ ಎಷ್ಟು ದಯಾಮಯಿ ಅಂತಂದ್ರೆ, ನೀವು ತೋರ್ಸೋ ಒಂದು ಕಿಂಚಿತ್ ಪ್ರೀತಿಯನ್ನು ಕೂಡ ಭಗವಂತ ದೊಡ್ಡದು ಅಂತ ಭಾವಿಸ್ಕೊಳ್ತಾನೆ, ಅನುಗ್ರಹ ಮಾಡ್ತಾನೆ. ಅದನ್ನೇ ಹೇಳ್ತಾರೆ ಇಲ್ಲಿ ಅಕ್ರೂರ, ಯಾರು ಅಶುದ್ಧರಾಗಿರ್ತಾರೆ, ಅಪವಿತ್ರರಾಗಿರ್ತಾರೆ ಅಂತವ್ರು ಯಾವತ್ತೂ ಕೂಡ ನಿನ್ನ ಪಾದದ ಬಳಿ ಸಾರೋದಕ್ಕೆ ಸಾಧ್ಯ ಇಲ್ಲ. ನಿನ್ ಬಳಿ ಸಾರಕ್ ಆಗದೇ ಇಲ್ಲ, ಅಸಾಧ್ಯ. ಆದ್ರೂ ನಿನ್ನ ಅನುಗ್ರಹ, ನಿನ್ನ ಕೃಪೆಯಿಂದ ಅದು ಸಾಧ್ಯ ಆಗುತ್ತೆ. ಹೇ ಕೃಷ್ಣ, ಯಾವಾಗ ಜೀವಿಯ ಐಹಿಕ ಜೀವನ ಕೊನೆಯಾಗುತ್ತೋ, ಐಹಿಕ ಜೀವನ, ಭೌತಿಕ ಜೀವನ ಯಾವಾಗ ಕೊನೆಯಾಗುತ್ತೋ, ಆಗ ಮಾತ್ರ ನಿನ್ನ ಶುದ್ಧ ಭಕ್ತರ ಸೇವೆ ಮಾಡಕ್ಕೆ ಸಾಧ್ಯ. ಏನ್ ಅರ್ಥ ಆಗುತ್ತೆ ನೋಡಿ ಇದರಲ್ಲಿ? ನಾವೆಲ್ಲರೂ ಇನ್ನು ಭೌತಿಕ ಜೀವನದಲ್ಲಿ ಜಂಜಾಟದಲ್ಲಿ ಮುಳುಗಿದೀವಿ ನೀವು. ಅದಕ್ಕೆ ಶುದ್ಧ ಭಕ್ತರ ಸೇವೆ ಮಾಡಕ್ಕೆ ನಮ್ಗೆ ಅನುಗ್ರಹ ಆಗ್ತಾ ಇಲ್ಲ, ಆ ಭಾಗ್ಯ ಸಿಗ್ತಾ ಇಲ್ಲ ನಮಗೆ. ಆ ಕಡೆ ಐಹಿಕ ಜೀವನನೂ ಬೇಕು, ಈ ಕಡೆ ಭಗವಂತನ ಭಕ್ತಿ ಸೇವೆನೂ ಬೇಕು ಅಂದ್ರೆ ಯಾವ್ದು ಸ್ಟ್ರಾಂಗ್ ಆಗಿರುತ್ತೋ ಅದು ಎಳೆದು ಬಿಡುತ್ತೆ ನಮ್ಮನ್ನ. ಅಲೆ ಸ್ಟ್ರಾಂಗ್ ಆಗಿದ್ರೆ ದೋಣಿನ ಮುಗಿಸ್ಬಿಡುತ್ತೆ, ಅಲೆಗಿಂತ ದೋಣಿ ಸ್ಟ್ರಾಂಗ್ ಆಗಿದ್ರೆ ದೋಣಿ ಬದುಕೊಳ್ಳುತ್ತೆ. ದೊಡ್ಡ ಸಮುದ್ರಗಳಲ್ಲಿ
ಈ ಕೆರೆಬಿಯನ್ ಸಿ, ಕ್ಯಾಸ್ಪಿಯನ್ ಸಮುದ್ರ ಅವೆಲ್ಲ ತುಂಬಾ ಡೇಂಜರಸ್. ಕೆಲವು ಕಡೆ ಅಲೆ ಬಂದ್ರೆ 100-200 ಮೀಟರ್ ಹೈಟ್ ಬರುತ್ತೆ. ಅಲ್ಲೊಂದು ದೋಣಿ ಬೋಟ್ ಹೋಗ್ತಾ ಇತ್ತು, ಶಿಪ್ ಹೋಗ್ತಾ ಇತ್ತು ಅನ್ನೋದೇ ಗೊತ್ತಾಗಲ್ಲ, ಹಂಗ್ ಮುಳಿಸ್ಬಿಡುತ್ತೆ ಅದು. ಅದೇ ಕೆಲವು ಹಡಗುಗಳು ಸಖತ್ ದೊಡ್ಡದಾಗಿರುತ್ತೆ, ಆದ್ರೆ ಅಲೆಗಳಿಗೆ ಏನು ಹೆದರೋದಿಲ್ಲ. ಹಾಗೆ ನಮ್ಗೆ ಭೌತಿಕ ಅಲೆ ದೊಡ್ಡದಾಗಿ ಭಯಂಕರವಾಗಿರೋದ್ರಿಂದ ನಮ್ಮ ಭಕ್ತಿ ಕುಂಠಿತ ಆಗ್ತಾ ಇದೆ, ವೀಕ್ ಆಗ್ತಾ ಇದೆ. ಅದಕ್ಕೆ ಹೇಳುದು, ನಾವು ಸ್ಟ್ರಾಂಗ್ ಆದಷ್ಟು, ನಾವು ಹೆಚ್ಚು ಭಗವಂತನ ಸೇವೆ ಮಾಡಿದಷ್ಟು ಇನ್ನೊಬ್ಬರನ್ನ ಸೇವೆಲಿ ತೊಡಗಿಸ್ಬೇಕು. ಒಂದು ಸೇವೆ ಮಾಡಬೇಕು, ಇನ್ನೊಬ್ಬರನ್ನ ಸೇವೆಯಲ್ಲಿ ತೊಡಗಿಸ್ಬೇಕು. ಒಂದು ಜೀವ ಭಗವಂತನ ಸೇವೆಯಲ್ಲಿ ತೊಡಗ್ತು ಅಂದ್ರೆ ಅದು ಆ ಜೀವ ಉದ್ಧಾರ ಆಗ್ಬಿಡುತ್ತೆ. 1000 ಜನ ಅಪ್ರೋಚ್ ಮಾಡ್ಬೋದು. ಈಗ ಒಂದು ಜನ್ಮಾಷ್ಟಮಿ ಅಂತ ಪ್ರೋಗ್ರಾಮ್ ಮಾಡಿದ್ರೆ 1000 ಜನ ಬರ್ತಾರೆ, ಕೀರ್ತನೆ ಕೇಳ್ತಾರೆ, ಅಭಿಷೇಕ ಮಾಡೋದು ನೋಡ್ತಾರೆ, ಅಭಿಷೇಕ ಮಾಡ್ತಾರೆ, ಭಗವಂತನ ಬಗ್ಗೆ ಶ್ರವಣಗಳ ಲೀಲೆಗಳ ಬಗ್ಗೆ ಶ್ರವಣ ಮಾಡ್ತಾರೆ, ಪುಣ್ಯ ಶ್ರವಣ ಕೀರ್ತನ. ಒಂದು ಮುಳುಗ್ ಬಿಡುತ್ತೆ ಭಕ್ತಿಯಲ್ಲಿ ತಾನಾಗೆ. ಅಂತ ಜೀವ ತುಂಬಾ ಸುದುರ್ಲಭ. ಸಮಹಾತ್ಮ ಸುದುರ್ಲಭ. ಅದಕ್ಕೆ ಕೃಷ್ಣ ಭಕ್ತಿ ಎಲ್ರಿಗೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಅನ್ಯ ದೇವತೆಗಳನ್ನ ಆರಾಧನೆ ಮಾಡ್ಕೊಂಡಿರ್ತಾರೆ. ಅನ್ಯ ದೇವತೆಗಳ ಆರಾಧನೆ ಮಾಡೋ ಕೃಪಣ ದೀಹಿ. ಎಲ್ಲರ ಪ್ರಾರ್ಥನೆ ಇದೆ ಇದು. ಎಲ್ರು ಪ್ರಾರ್ಥನೆ ಮಾಡ್ತಾರೆ. ಪ್ರಹ್ಲಾದರ ಪ್ರಾರ್ಥನೆ ಮಾಡ್ತಾರೆ, ಅಕ್ರೂರ ಪ್ರಾರ್ಥನೆ ಮಾಡ್ತಾನೆ, ಕುಂತಿ ಪ್ರಾರ್ಥನೆ ಮಾಡ್ತಾರೆ, ಭೀಷ್ಮ ಪ್ರತಿಯೊಬ್ರು ಪ್ರಾರ್ಥನೆಯಲ್ಲೂ ಕೂಡ ಏ ಅಪಿ ಅನ್ಯ ದೇವತಾ ಭಕ್ತಿಯ ಯಜಂತಿ ಶ್ರದ್ಧೆಯಾನ್ವಿತ ತೇಪಿ ಮಾಮೇವ ಕೌಂತೆಯ ಯಜಂತಿ ಅವಿದು ಪೂರ್ವಕಂ. ಅದಕ್ಕೆ ನಾವು ಈ ಸಂಸಾರದ ಅಲೆಯಿಂದ ತಪ್ಪಿಸ್ಕೊಳಕ್ ಆಗ್ತಾ ಇಲ್ಲ, ಆಗೋದು ಇಲ್ಲ. ಅದು ತಾತ್ಕಾಲಿಕ ಟೆಂಪ್ರರಿ ರಿಲೀಫ್ ಅಷ್ಟೇನೆ, ತಾತ್ಕಾಲಿಕ ಉಪಶಮನ. ಅಲೆಯಲ್ಲಿ ನಾವು ಮುಳುಗೋಗ್ತಾ ಇದ್ರೆ ಸ್ವಲ್ಪ ಮುಳುಗ್ತೀವಿ, ಮತ್ತೆ ಸ್ವಲ್ಪ ಮೇಲೆ ಬರ್ತೀವಿ, ಮತ್ತೆ ಮುಳುಗ್ತೀವಿ, ಮೇಲೆ ಬರ್ತೀವಿ. ಎಷ್ಟು ವರ್ಷ ಇರಕ್ಕಾಗತ್ತೆ ಹಂಗೆ? ಎಷ್ಟು ದಿನ ಅಂತ ಇರಕ್ಕಾಗತ್ತೆ? ಉಪಶಮನ ಬೇಕೇ ಬೇಕಲ್ವಾ? ಎಷ್ಟು ದಿನ ಅಂತ ಇರಕ್ಕಾಗತ್ತೆ ಹಾಸ್ಪಿಟಲ್ ಅಡ್ಮಿಟ್ ಆಗಿ? ಈ ಭೌತಿಕ ಜಗತ್ತು ದೊಡ್ಡ ಹಾಸ್ಪಿಟಲ್ ಇದು. ಭೌತಿಕ ಜಗತ್ತು ಅಂದ್ರೆ ದೊಡ್ಡ ಕ್ಯಾನ್ಸರ್ ಹಾಸ್ಪಿಟಲ್ ಇದು. ಪ್ರತಿಯೊಬ್ಬರಿಗೂ ಅವ್ರವ್ರ ಲೆವೆಲ್ಗೆ ಕಿಮೊಥೆರಪಿ ಕೊಡ್ತಾ ಇರುತ್ತೆ ಮಾಯ. ಎಲ್ರಿಗೂ, ಯಾರನ್ನೂ ಬಿಡೋದಿಲ್ಲ. ಇದು ಮೆಟೀರಿಯಲ್ ವರ್ಲ್ಡ್ ಹೆಂಗೆ ಅಂದ್ರೆ ದೊಡ್ಡ ಕ್ಯಾನ್ಸರ್ ಹಾಸ್ಪಿಟಲ್ ಇದ್ದಂಗೆ ಇದು. ಈ ಕಿದ್ವಾಯ್ ಬರೀ ಬೆಂಗಳೂರು ಮಾತ್ರ ದೊಡ್ಡ ಹಾಸ್ಪಿಟ್ಲು. ಇದು ಭೌತಿಕ ಜಗತ್ತು. ಇಲ್ಲಿ ಬಂದವ್ರಿಗೆಲ್ರಿಗೂ ಏನಾದ್ರು ಒಂದು ಭವ ಕಾಯಿಲೆ ಇದ್ದೇ ಇರುತ್ತೆ, ಭವರೋಗ ಇರುತ್ತೆ. ಆ ಭವರೋಗಕ್ಕೆ ಏಕೈಕ ಮದ್ದು ಏನು ಕಲಿಯುಗದಲ್ಲಿ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಷ್ಟು ಸಿಂಪಲ್ ಆಗಿದೆ ಟ್ರೀಟ್ಮೆಂಟ್. ಸಿಂಪಲ್ ಆಗಿದೆ, ಅದನ್ನ ಎಕ್ಸೆಪ್ಟ್ ಮಾಡೋ ಮನಸ್ಥಿತಿ ಇಲ್ಲ ನಮ್ಗೆ ಅಷ್ಟೇನೆ. ಅಷ್ಟು ಪ್ರಕ್ಷುಬ್ಧ ನಮ್ಮ ಮನಸ್ಸು. ಯಾರಿಗಾದ್ರು ಹೇಳಿ ಇಷ್ಟೇನಾ? ಇಷ್ಟು ಹೇಳಿದ್ರೆ ನಾವು ಈ ಸಂಸಾರ ದಾಟಬಹುದಾ? ಹೌದು, ದಾಟಬಹುದು. ನಂಬಿಕೆ ಇದೆ, 100% ನಂಬಿಕೆ ಇದೆ ನಮಗೆ. ನಿಮ್ಗೆ ಯಾಕಿಲ್ಲ? ಅಂದ್ರೆ ನಮ್ಮಲ್ಲಿ ಮೂರ್ಖ ಬುದ್ಧಿ ಇದೆ. ನಾನೊಬ್ರು ಪ್ರಶ್ನೆ ಕೇಳ್ತಾ ಇದ್ರು, ಸರ್ ಹಾವು ಎಷ್ಟು ದೊಡ್ಡ ಪ್ರಾಣಿ, ಯಾಕಪ್ಪ ಸ್ಟ್ರೈಟ್ ಆಗಿ ಹೋದ್ರೆ ಅದು ಫಾಸ್ಟ್ ಆಗಿ ಹೋಗ್ಬೋತಾನೆ, ಹಿಂಗ್ ಲೆಫ್ಟ್ ಹೋಗುತ್ತೆ, ಹಿಂಗ್ ರೈಟ್ ಹೋಗುತ್ತೆ, ಲೆಫ್ಟ್ ಹೋಗುತ್ತೆ, ರೈಟ್ ಹೋಗುತ್ತೆ, ಅದಕ್ಕೆ ಬುದ್ಧಿ ಇಲ್ವಾ? ಅದಕ್ಕೆ ಏನ್ ಬುದ್ಧಿ ಇರ್ಬೇಕು ಅದಕ್ಕಿದೆ. ನಿನ್ಗೆ ಏನ್ ಬುದ್ಧಿ ಇರ್ಬೇಕು ಅದನ್ನ ನೀನ್ ಬೆಳೆಸ್ಕೋ ಫಸ್ಟ್. ಹಾವು ಸ್ಟ್ರೈಟ್ ಆಗಿ ಹೋದ್ರೆ ಫಾಸ್ಟ್ ಆಗಿ ಹೋಗ್ಬೋದಲ್ವಾ? ಯಾಕೆ ಈ ಕಡೆಯಿಂದ ಆ ಕಡೆ, ಆ ಕಡೆ ಈ ಕಡೆ ಹೋಗ್ಬೇಕು? ನೋಡಿ ಎಷ್ಟು ಪ್ರಶ್ನೆಗಳು ಬರ್ತವೆ. ಮೊನ್ನೆ ಲಾಸ್ಟ್ ವೀಕ್ ಅಲ್ಲಿ ಒಂದು ಪ್ರಶ್ನೆ ಬಂತು, ಕಂಸ ವಸುದೇವ ದೇವಕಿನ ಒಂದೇ ಸೆಲಲ್ಲಿ ಯಾಕೆ ಹಾಕಿದ್ರು? 8ನೇ ಮಗುವಿಂದ ನನ್ನ ಪ್ರಾಣ ನಾಶ ಆಗುತ್ತೆ ಅಂತ ಗೊತ್ತಿತ್ತಲ್ವಾ? ಬೇರೆ ಬೇರೆ ಸೆಲಲ್ಲಿ ಹಾಕ್ಬೋದಿತ್ತಲ್ವಾ ಅಂತೆಲ್ಲ ಪ್ರಶ್ನೆಗಳು ಮಾಡಿದ್ರೆ, ಫಸ್ಟ್ ನಮ್ಮಲ್ಲಿ ನಾವು ಇರುವಂತಹ ಮೂರ್ಖ ಬುದ್ಧಿಯನ್ನ ತೆಗಿಬೇಕು. ಅದಕ್ಕೆ ಹೇಳಿದ್ರು ಕೃಷ್ಣ, ಯಾರನ್ನ ಉದ್ಧಾರ ಮಾಡ್ಬೇಕು ಅವ್ರಿಗೆ ಬುದ್ಧಿ ಕೊಡ್ತೀನಿ, ಯಾರನ್ನ ನಾಶ ಮಾಡ್ಬೇಕು ಬುದ್ಧಿ ಕಿತ್ಕೋತೀನಿ ಅಂತ. ಯಾಕಂದ್ರೆ ಒಂದು ಕಾಮನ್ ಸೆನ್ಸ್ ಅರ್ಥ ಆಗಲ್ವಾ? ಒಂದು ಸಣ್ಣ ಮಗುಗೆ ಅರ್ಥ ಆಗುತ್ತೆ ಅದು ವಿಚಾರ. ಗಂಡ ಹೆಂಡತಿ ಜೊತೆಲಿ ಇದ್ರೆ ತಾನೇ 8ನೇ ಮಗು ಆಗೋದು. ಬೇರೆ ಬೇರೆ ಸೆಲ್ಲಲ್ಲಿ ಹಾಕ್ಬಿಟ್ರೆ, ಕೈ ಕಾಲು ಕಟ್ ಹಾಕ್ಬಿಟ್ರೆ ಏನ್ ಮಾಡೋದು? ಮಾಡ್ಬೋದಿತ್ತಲ್ಲ ಕಂಸ. ಆಗಿದ್ರೆ ಯಾಕೆ ಮಾಡ್ಲಿಲ್ಲ? ಬುದ್ಧಿ ಕಿತ್ಕೊಂಡಿದ್ದ ಕೃಷ್ಣ, ಅದಕ್ಕೆ ಮಾಡ್ಲಿಲ್ಲ. ಇಷ್ಟು ಸಿಂಪಲ್ ಆಗಿದೆ ಉತ್ತರ. ಯಾಕೆ ಅರ್ಥ ಆಗೋದಿಲ್ಲ ನಿಮ್ಗೆ?
ಯಾರ್ಯಾರಿಗೆ ಯಾವ ಬುದ್ಧಿ ಕೊಡ್ಬೇಕು ಆ ಭಗವಂತ ಬುದ್ಧಿ ಕೊಡ್ತಾನೆಪ್ಪ. ನೀವ್ ಭಕ್ತಿ ಮಾಡೋದ್ ಬುದ್ಧಿ ಬೆಳೆಸ್ಕೋಬೇಕು ನಾವು ಅಷ್ಟೇನೆ. ಕೃಷ್ಣ ಭಕ್ತಿ ಮಾಡ್ಬೇಕು. ನಾನು ಮೂರ್ಖ ಇದ್ದೀನಿ, ನನ್ಗೆ ಗೊತ್ತಿಲ್ಲ ಏನು, ನಾನೊಬ್ಬ ಅಜ್ಞಾನಿ, ನಾನೊಬ್ಬ ದಡ್ಡ ಮೂರ್ಖ ಅಧಮ ಪತಿತ. ನನಗ್ ಭಕ್ತಿ ಮಾಡ್ಬೇಕಷ್ಟೇ, ಅದಕ್ಕೆ ಶಕ್ತಿ ಕೊಡು ಅಷ್ಟೇನು ಪ್ರಾರ್ಥನೆ ಮಾಡ್ಬೇಕಾಗಿರೋದು. ಕಂಸ ಯಾಕೆ ಹಿಂಗ್ ಮಾಡ್ದ, ಯಾಕೆ ಹಿಂಗ್ ಮಾಡ್ದ, ಆನೆ ಯಾಕೆ ಆಚೆ ಬಂದ್ಮೇಲೆ ಮಣ್ಣು ಹಾಕೊಳ್ಳುತ್ತೆ, ಸ್ನಾನ ಮಾಡ್ಸದ್ಮೇಲೆ ಅದು ಗೊತ್ತಿಲ್ವಾ ಸ್ನಾನ ಮಾಡಿ ಬಂದಿದ್ದೀನಿ ಫ್ರೆಶ್ ಆಗಿ ಅಂತ, ಮಣ್ಣು ಯಾಕೆ ಹಾಕೊಳ್ಳುತ್ತೆ, ಆದ್ರೆ ಅದ್ರ ಬುದ್ಧಿ ಅದ್ ಮಾಡುತ್ತೆ. ಹಾವ್ ಯಾಕೆ ಸೊಟ್ಟ ಪಟ್ಟ ಹೋಗುತ್ತೆ, ಅದ್ರ ಬುದ್ಧಿ ಅದ್ ಮಾಡುತ್ತೆ. ಕಂಸ ಯಾಕೆ ಹಿಂಗ್ ಮಾಡ್ದ, ಅದ್ರ ಬುದ್ಧಿ ಅದ್ ಮಾಡ್ದ. ಕೃಪಣ ದೇಹಿ, ನಾವು ಕೃಪಣ ದೇಹಿ ಆಗಿರೋದ್ರಿಂದ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಿನ್ನೆ ಒಂದ್ ಮಾತು ಬಂತು, ಯಾವ್ದು ಲಾಸ್ಟ್ ವೀಕ್ ಹಿರಣ್ಯಕಶಿಪು ತಪಸ್ ಮಾಡ್ಕೊಂಡ್ ಬಂದಾಗ 10,000 ವರ್ಷ ಆಗಿತ್ತು, ಆದ್ರೆ ಪ್ರಹ್ಲಾದ್ರೆ ಇನ್ನು 5 ವರ್ಷ, ಇದು ಹೆಂಗ್ ಸಾಧ್ಯ? ಹಿರಣ್ಯಕಶಿಪುನ ದಿತಿ ಹಿರಣ್ಯಕಶಿಪು ಗರ್ಭದಿಂದ ಆಚೆ ಬಿಡ್ಲಿಲ್ಲ. ಅವಳು ರಿಯಲೈಸ್ ಆಯ್ತು ನಾನು ಎಂತ ಪಾಪ ಮಾಡ್ಬಿಟ್ಟೆ ಅಂತ. ಅದಕ್ಕೆ ಉತ್ತರ ಏನು? ಕೃಷ್ಣ ಕಾಲ, ಸ್ವಯಂ ಕಾಲ ಕೃಷ್ಣ. ಅವನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ನಮ್ಮ ಬುದ್ಧಿವಂತಿಕೆ ನಮ್ ಜೋರ್ ಬುದ್ಧಿ ನಮ್ದು. ನಾವು ಸಾಮಾನ್ಯರಲ್ಲ, ನಾವು ಎಂತವ್ರನ್ನ ಬೇಕಾದ್ರೆ ಮಾತಲ್ಲಿ ಬುದ್ಧಿ ಇಲ್ಲ. ನನ್ಗೆ ನೀವು ಉತ್ತರ ಕೊಡೋ ತನಕ ನಾನ್ ಭಕ್ತಿ ಮಾಡೋದಿಲ್ಲ. ಅವ್ರಿಗೆ 10,000 ವರ್ಷ ತಪಸ್ ಮಾಡ್ಕೊಂಡು ಬಂದ ಮೇಲೆ ಪ್ರಹ್ಲಾದ್ರಿಗೂ 10,000 ವರ್ಷ ಆಗ್ಬೇಕಿತ್ತಲ್ಲ, ಯಾಕೆ ಇನ್ನು 5 ವರ್ಷ? ಕಾಲೋಸ್ಮಿಲೋ ಕಕ್ಷ. ಅದಕ್ಕೆ ಭಗವದ್ಗೀತೆ ಓದಿ ಅಂತ ಹೇಳೋದು. ನೀವು ಭಗವದ್ಗೀತೆ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡ್ರೆ ಈ ತರ ಪ್ರಶ್ನೆ ಬರೋದೇನು. ನಾವು ಅವ್ರಿಗೆ ಹೇಳೋದು, ಈಗ ಯಾರು ಗೊತ್ತಿಲ್ಲದೆ ಪ್ರಶ್ನೆ ಮಾಡ್ತಾರಲ್ಲ, ಓಕೆ ಅವ್ರಿಗೆ ಏನ್ ಇನ್ಸ್ಪೈರ್ ಮಾಡ್ತೀವಿ ಅಟ್ಲೀಸ್ಟ್. ಓಕೆ ನಿಮ್ಮ ಪ್ರಶ್ನೆ ಚೆನ್ನಾಗಿದೆಯಪ್ಪ, ತಪ್ಪು ಪ್ರಶ್ನೆ ಏನ್ ಕೇಳಿಲ್ಲ, ಆದ್ರೆ ಭಗವದ್ಗೀತೆ ಓದ್ಕೊ ಬನ್ನಿ, ನೀವೇ ನನ್ಗೆ ಉತ್ತರ ಹೇಳ್ತೀರಾ. ಕೃಷ್ಣ ಸ್ವಯಂ ಕಾಲ. ಮತ್ತೆ ಪ್ರಹ್ಲಾದರ ಕೌಮಾರಂ ಆಚರಿತ್ ಪ್ರಾಜ್ಞ ಆ ಶ್ಲೋಕ ಬರಂಗೆ ಇರ್ತಿರ್ಲಿಲ್ಲ ಭಾಗವತಮಲ್ಲಿ. ಹಾಗಾದ್ರೆ ವೇದವ್ಯಾಸರು ಏನಂತ, ನಾವು ಸಣ್ಣ ಮಕ್ಳಿದ್ದಾಗಿಂದಾನೆ ಭಕ್ತಿ ಮಾಡ್ಬೇಕು ಅಂತ ಹೆಂಗ್ ಬರೀ ಪ್ರಹ್ಲಾದ್ರಿಗೆ 10,000 ವರ್ಷ ಆಗಿದ್ರೆ ನಾವು 10,000 ವರ್ಷ ಆದ್ಮೇಲೆ ಭಕ್ತಿ ಮಾಡ್ತೀವಿ ಅಂತ ಹೇಳ್ಬಿಡ್ತೀವಿ ನಾವು ಬುದ್ಧಿವಂತರು. ಸೊ ಅದಕ್ಕೆ ಭಗವಂತ ಹೊರಗಿನ ಜಗತ್ತಿಗೆ ಕಾಲ 5 ವರ್ಷ, ಬಟ್ ಅವನೊಳಗೆ 10,000 ವರ್ಷ ಆಗಿರುತ್ತೆ ಅಷ್ಟೇನೆ. ಓಕೆ, ಹೇಗೆ ಅಂದ್ರೆ ಈಗ ಪ್ರಭುಪಾದರು ಭೌತಿಕವಾಗಿ 80 ವರ್ಷ ನಮ್ ಈ ಲೀಲೆ ಮಾಡಿದ್ರು ಅಲ್ವಾ ಈ ಜಗತ್ತಲ್ಲಿ. ಭೌತಿಕವಾಗಿ 80 ವರ್ಷ ಇದ್ರು ನಮ್ ಜೊತೆ ಹೆಚ್ಚು ಕಮ್ಮಿ. ಅಂದ್ರೆ ಅವ್ರು ಮಾಡಿರೋ ಸಾಧನೆ 80 ವರ್ಷಕ್ಕೆ ಮಾಡುವಂತ ಸಾಧನೆ ಅಲ್ಲ. ಅದು 80 ಅಲ್ಲ, 10 ವರ್ಷ, 10 ವರ್ಷಕ್ಕೆ ಸಾಧನೆ ಮಾಡೋದಲ್ಲ. ಅವ್ರು 1000 ವರ್ಷ ಕೊಟ್ಟರು ಮಾಡಕ್ಕಾಗಲ್ಲ ಆ ಸಾಧನೆ. ಆದ್ರೆ ಅವರು 1000 ವರ್ಷ ಬದುಕಿದ್ರು ಅಂತ ಅರ್ಥ. ಮತ್ತೆ ಯಾಕೆ ನಮ್ಗೆ ಗೊತ್ತಾಗಿಲ್ಲ? ಅದೇ ಇನ್ನರ್ ಟೈಮ್ ನಮ್ಗೆ ಗೊತ್ತಾಗೋದಿಲ್ಲ. ನಮ್ ಬರೀ ಕ್ಯಾಲೆಂಡರ್ ತಿರ್ಗಿಸ್ತೀವಿ, ಗೊತ್ತಾಗ್ಬಿಡುತ್ತೆ 1896 ಅಂತ ಲೆಕ್ಕ ಹಾಕ್ತೀವಿ ನಾವು. ಬಟ್ ಇನ್ನರ್ ಟೈಮ್ ನಮಗೆ ಗೊತ್ತಾಗೋದಿಲ್ಲ. ಈಗ ನಮಗೂ ನಿಮ್ಗೆ ಎಷ್ಟು 1000 ವರ್ಷ ಆಗಿದೆ ಯಾರಿಗೆ ಗೊತ್ತು? ಇಂಥ ಟೈಮಲ್ಲಿ ನಾವು ಹುಟ್ಟಿದ್ವಿ, ಇಂಥ ಇಲ್ಲಿವರೆಗೂ ಬದುಕಿದ್ವಿ, ಇಷ್ಟು ವರ್ಷ ಅಂತ ಹೇಳ್ತೀವಿ ನಾವು. ಹೊರಗಿನ ಜಗತ್ತಿಗೆ ಟೈಮು ಅಷ್ಟೇನೆ, ಬಟ್ ಭಗವಂತ ಇನ್ನರ್ ಟೈಮ್ಗೆ ಲೆಕ್ಕ ಇರೋದಿಲ್ಲ. ಆದ್ರೆ ಈ ದೇಹ ಭೌತಿಕ ಆಗಿರೋದ್ರಿಂದ ಈ ಭೌತಿಕ ಶರೀರದಲ್ಲಿ ನಾವಿರೋ ತನಕ ನಾವ್ ಎಷ್ಟು ಮಾಡ್ಬೇಕಷ್ಟು ಮಾಡ್ಲೇಬೇಕು. ಯಾಕಂದ್ರೆ ನಾವು ಕಾಲಕ್ಕೆ ಅಧೀನರಾಗಿರೋದ್ರಿಂದ. ನಾವು ಬದ್ಧ ಜೀವಿಗಳು ಕಾಲಕ್ಕೆ ಅಧೀನ ಆಗಿರೋದ್ರಿಂದ ಕಾಲ ಯಾವಾಗ ನಿಂತೋಗ್ಬಿಡುತ್ತೋ ನಮ್ದು ಗೊತ್ತಿಲ್ಲ. ಇನ್ನರ್ ಟೈಮ್ ಅಲ್ಲ, ಎಕ್ಸ್ಟರ್ನಲ್ ಟೈಮ್. ಇನ್ನರ್ ಕ್ಲಾಕ್ ಯಾವಾಗ್ಲೂ ಓಡ್ತಾ ಇರುತ್ತೆ. ಜೀವನಿಗೆ ಎಷ್ಟು ವರ್ಷ ಆಯ್ತು ಅಂತ ಯಾರಿಗೆ ಗೊತ್ತು? ಜೀವನಿಗೆ ವಯಸ್ಸಿಲ್ಲ, ಇಷ್ಟು ವರ್ಷ ಅಷ್ಟು ವರ್ಷ ಅಂತ ಗೊತ್ತು, ಅವ್ನಿಗೆ ಆದಿ ಅಂತ್ಯ ಇಲ್ಲ. ಸೊ ಹಾಗೆ ಭಗವಂತನ ಕಾಲದ ಪರಿಮಿತಿ ನಮ್ಗೆ ಅರ್ಥ ಆಗೋದಿಲ್ಲ. ಏನಕ್ಕೆ ಬಂತು ಈ ಮಾತು? ಕೃಪಣ ದೇಹಿ, ಭಗವಂತನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮ್ಗಿಲ್ಲ. ನಾವು ನಮ್ಮ ಬುದ್ಧಿಯಿಂದ ಯೋಚನೆ ಮಾಡಕ್ ಹೋಗ್ತೀವಿ. ಯಶೋದಮ್ಮ ಯಾಕೆ 2 ಇಂಚ್ ಶಾರ್ಟೇಜ್ ಇತ್ತು, ಇಷ್ಟುದ್ದ ಹಗ್ಗ ತಗೊಂಡ್ಲು ಕಟ್ಟಕ್ ಆಗಿಲ್ಲ ಅಂತ ಮತ್ತೆ ಪ್ರಶ್ನೆ ಮಾಡಬಾರ್ದು. ನಮ್ ಲೆಕ್ಕಾಚಾರ ಅಲ್ಲ ಅದು, ಭಗವಂತನ ಲೆಕ್ಕಾಚಾರ ಬೇರೆ ತರ ಇರುತ್ತೆ. ಅದು ಭಕ್ತರ ಆದ್ರೆ ಮಾತ್ರ ಅರ್ಥ ಆಗುತ್ತೆ, ಭಕ್ತರಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ಅದಕ್ಕೆ ಭಕ್ತರಲ್ಲದವರ ಪ್ರಶ್ನೆಗಳಿಗೆ ಉತ್ತರ ಹೇಳಕ್ ಆಗೋದಿಲ್ಲ. ಯಾಕಿಂಗೆ ಯಾಕಂಗೆ ಅಂತ ಕೇಳ್ತಾರಲ್ಲ. ಎಷ್ಟೋ ಸಲ ಈಗ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಹೇಳ್ಬಿಡ್ಬೋದು, ಮಕ್ಳು ಕೇಳೋ ಪ್ರಶ್ನೆಗೆ ಉತ್ತರ ಹೇಳಕ್ಕಾಗಲ್ಲ ನಾವು. ಹೆಂಗೆ ಹೇಳ್ತೀರಿ? ಯಾಕಪ್ಪ ಈ ಗೊಂಬೆ ಬೀಳ್ಸಿದ್ರು ಬೀಳೋದಿಲ್ಲ ಯಾಕೆ ಅಂತ ಕೇಳ್ತೆ. ಅಥವಾ ಯಾಕಿಂಗೆ ಅಂದ್ರೆ ಅವ್ರಿಗೇನ್ ಗೊತ್ತಿಲ್ಲ, ಸಹಜವಾಗಿ ಪ್ರಶ್ನೆ ಕೇಳ್ತಾರಲ್ವಾ. ಅಂದ್ರೆ ಅವ್ರು ಮೂರ್ಖ ಬುದ್ಧಿ ಅಂತಲ್ಲ, ಬಟ್ ಬಾಲ ಬುದ್ಧಿ ಅಷ್ಟೇನೆ. ಅಬಾಲ ಬುದ್ಧಿ ಬೆಳೆದಿಲ್ಲ ಮನಸ್ಸು. ಸೊ ಹಾಗೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ.
ಭಗವಂತನ ಬಗ್ಗೆ ಆಗ್ಲಿ, ಜಗತ್ತಿನ ಬಗ್ಗೆ ಆಗ್ಲಿ. ಹಾಗೆ ನಾವು ಮಕ್ಕಳಾಗಿರೋದ್ರಿಂದ, ಬಾಲಿಶರಾಗಿರೋದ್ರಿಂದ ನಮ್ಗೆ ಭಗವಂತ ಲೀಲೆಗಳು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಪ್ರಾರ್ಥನೆಗಳನ್ನ ನಾವು ಕೇಳಬೇಕು. ಪ್ರಾರ್ಥನೆಗಳನ್ನ ಓದಿದಾಗ ನಮ್ಗೆ ಈಗ ನೋಡಿ ಎಷ್ಟು ರಿಯಲೈಸ್ ಆಯ್ತು ನಮ್ಗೆ. ಅಂದ್ರೆ ಕಾಲ ಹೆಂಗ್ ಅಳತೆ ಮಾಡೋದು, ನಾವು ಅಳತೆ ಮಾಡಕ್ಕಾಗಲ್ಲ. ಕೃಷ್ಣ ಯಾಕೆ ಮತ್ತೆ ಗೋಕುಲದಲ್ಲಿ ಎಲ್ರಿಗೂ ಕಾಣಿಸ್ಕೊಳ್ಳಿಲ್ಲ ಈ ರೂಪದಲ್ಲಿ? ಒಬ್ಬೊಬ್ಬರಿಗೂ ಒಂಥರ ಕಾಣಿಸ್ತಾ ಇದ್ದ. ಮೊನ್ನೆ ಹೇಳ್ತಾ ಇದೀವಿ ನೋಡಿ, ಈಗ ಕೃಷ್ಣ ಪ್ರಜವಾಸಿಗಳ ಮಧ್ಯೆ ನಿಂತ್ರೆ ಮಕ್ಕಳಿಂದ ಹಿಡಿದು ಮುದುಕರ ತನಕ ಬೇರೆ ಬೇರೆ ಕಾಣಿಸ್ತಾ ಇದ್ದ. ಮಕ್ಕಳಿಗೆ ನಮ್ಮ ಸ್ನೇಹಿತನ ತರ ಅನ್ನತ ಕಾಣಿಸ್ತಾ ಇದ್ದ. ಯುವತಿಯರಿಗೆ ಗಂಡನ ರೂಪದಲ್ಲಿ ಕಾಣಿಸ್ತಾ ಇದ್ದ. ವಯೋವೃದ್ಧ ಗೋಪಿಯರಿಗೆ ಮಗು ತರ ಕಾಣಿಸ್ತಾ ಇದ್ದ. ಹಸುಗಳಿಗೆ ಹಸುಗಳ ತರ ಕಾಣಿಸ್ತಾ ಇದ್ದ. ಅಂದ್ರೆ ಕೃಷ್ಣ ಅವರವರ ಭಾವಕ್ಕೆ ತಕ್ಕಾಗಿ ಅವ್ರಿಗೆ ಆ ರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ದ. ಅವನು ಅವರವರ ಭಾವನೆಗಳಿಗೆ ತಕ್ಕಾಗಿ ಕೃಷ್ಣ ಅವರಿಗೆ ದರ್ಶನ ಕೊಡ್ತಾ ಇದ್ದ. ಕೆಲವರನ್ನ ನೋಡಿದಾಗ ಪ್ರೇಮ ಭಾವದಿಂದ ನೋಡ್ತಾ ಇದ್ದ, ಕೆಲವ್ರಿಗೆ ಸಲಿಗೆಯಿಂದ ನೋಡ್ತಾ ಇದ್ದ, ಕೆಲವ್ರನ್ನ ವಾತ್ಸಲ್ಯ ಭಾವದಿಂದ ನೋಡ್ತಾ ಇದ್ದ, ಕೆಲವ್ರನ್ನ ಕಾಲ ಸರ್ಪ ತರ ನೋಡ್ತಾ ಇದ್ದ ಈ ಕಂಸನಂತವ್ರಿಗೆ. ಅವ್ರವ್ರ ಭಾವಕ್ಕೆ ತಕ್ಕ ಹಾಗೆ. ಅದಕ್ಕೆ ನಾವು ಶಾಸ್ತ್ರವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಭಗವಂತನ ಪ್ರೀತಿಯಿಂದ ನೋಡ್ಬೇಕು, ಪ್ರೇಮ ಭಾವದಿಂದ ನೋಡ್ಬೇಕು ಅಂತ ಅರ್ಥ ಆಗುತ್ತೆ. ಅದೇ ತೊಂದ್ರೆ ನಮ್ಗೆ. ನಮ್ ಪ್ರಾಬ್ಲಮ್ ಏನಂದ್ರೆ ಭಗವಂತನ ಹೆಂಗ್ ಪ್ರೀತಿ ಮಾಡ್ಬೇಕು ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವ್ನು ಭಗವಂತ ಅನ್ನೋದೇ ಗೊತ್ತಿಲ್ಲ. ಹೀಗೆ ನಮ್ಮ ಮನಸ್ಸು, ಇಂದ್ರಿಯಗಳು ಭೌತಿಕ ಕಾಮಕರ್ಮಗಳಲ್ಲಿ ತೊಡಗಿರೋದ್ರಿಂದ ಭಗವಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಕೃಷ್ಣ ನನ್ನನ್ನ ಕಾಪಾಡು. ಯಾಕೆ ನಾವು ಪತಿತರಲ್ವಾ, ನಮ್ಮ ಉದ್ಧಾರ ಮಾಡ್ಬೇಕಾಗಿರೋದು ನೀನೇ. ಆಗ ನನ್ನ ಹತ್ರ ಅಕ್ರೂರ ಪತಿತ ಅಲ್ಲ, ಅಕ್ರೂರ ಶುದ್ಧ ಭಕ್ತ ನಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇರೋದು. ಶುದ್ಧ ಭಕ್ತ ಆಗಿಲ್ದಿದ್ರೆ ಅವ್ನು ವೃಂದಾವನ ಬಂದ ತಕ್ಷಣ ಹೊರಳಾಡ್ತಿರ್ಲಿಲ್ಲ. ಆ ಮಣ್ಣು ನೋಡಿ, ಭಗವಂತನ ಪಾದದ ಗುರುತು ನೋಡಿ. ಅವ್ನು ಶುದ್ಧ ಭಕ್ತನೇ. ಅದೇ ಶುದ್ಧ ಭಕ್ತ ಅಂತ ನಾವು ಭಗವಂತನ ಮುಂದೆ ತೋರಿಸ್ಕೋಬಾರದು. ರುದ್ರದೇವ್ರು ಪ್ರಾರ್ಥನೆ ಮಾಡಿದ್ರು ಅವ್ರು ಕೇಳೋದಷ್ಟೇ, ನನಗೆ ಭಕ್ತರ ಸಹವಾಸ ಮಾಡೋ ತರ ಭಾಗ್ಯ ಕೊಡು ಅಂತ. ಸೊ ನಾವು ಹಾಗೆ ಭಕ್ತರ ಸಹವಾಸವನ್ನೇ ಬಯಸ್ಬೇಕು. ಇದಾದ್ಮೇಲೆ ಕೃಷ್ಣ ಬಲರಾಮರು ಮಧುರಾಗ ಹೋಗ್ತಾರೆ. ಅಲ್ಲಿ ಒಬ್ಬ ಅಗಸ ಬರ್ತಾನೆ, ಬಟ್ಟೆ ಮಾರೋನು ಕೊಂದು ಬಿಡ್ತಾನೆ. ಹೋಗ್ರೋ, ಏನ್ ಅನ್ಕೊಂಡಿದ್ರೆ ಅದು ರಾಜ ಮಹಾರಾಜ ಕಂಸನ್ಗೆ ಹಾಕೋ ಬಟ್ಟೆ ನಿಮ್ ಕೊಡಕ್ಕಾಗುತ್ತಾ? ಹೋಗ್ರಿ, ಕೊಡಲ್ಲ ಅಂತ. ಕಂಸನ್ ಬಟ್ಟೆನ ಕೊಡ್ಬೇಕು, ಅವ್ರ ಅಪ್ಪಂದು ಕೊಡ್ಬೇಕು, ಕೊಡೋ. ಯಾಕಂದ್ರೆ ಪ್ರತಿಯೊಂದು ನಂದೆ. ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ಧತೆ. ಭಗವಂತನ್ ಕೊಡ್ಲಿಲ್ಲ ನಾವು ಅಂದ್ರೆ ಅಗಸನ್ ಬುದ್ಧಿ ಇದೆ ನಮ್ಮಲ್ಲಿ. ನಾವೇ ಕೊಡ್ಬೇಕು ಅವನಿಗೆ? ನಮ್ದಿದು ಯಾವ್ದು? ನಮ್ದು ಏನಿದೆ ಹೇಳಿ ಹೋಗ್ಲಿ? ಬ್ಯಾಂಕ್ ಬ್ಯಾಲೆನ್ಸು, ಒಡವೆ, ವಸ್ತ್ರ, ಮನೆ, ಮಠ ಹಂಗಂತೆಲ್ಲ ಕೊಟ್ಟುಬಿಡಿ ಅಂತಲ್ಲ. ಭಗವಂತ ಭೋಗ ಕೊಟ್ಟಿದ್ದಾನೆ. ಅವನ್ ಕೊಟ್ಟಿದ್ದನ್ನ ಭಗವಂತನಿಗೆ ಪ್ರೀತಿಯಿಂದ ಅರ್ಪಿಸ್ಬೇಕು. ಹೇಗೆ ಅರ್ಪಿಸ್ಬೇಕು? ನಂದಲ್ಲ ಇದು, ನಿಂದು ಅನ್ನೋ ಭಾವನೆಯಿಂದ. ಹೇಗೆ ನಾವು ಕೊಡೋ ದುಡ್ಡನ್ನ ಬ್ಯಾಂಕ್ ಅವರು ಇದು ನನ್ ದುಡ್ಡಲ್ಲ ಕಸ್ಟಮರ್ ದುಡ್ಡು ಅಂತ ಸೇಫ್ ಆಗಿ ನೋಡ್ಕೊಳ್ತಾರೋ, ಅವನು ಎಂಜಾಯ್ ಮಾಡಂಗಿಲ್ಲ ಅದನ್ನ. ಅವನು ಕಾಪಾಡಿದ್ದಕ್ಕೆ ಏನ್ ಕೂಲಿ ಕೊಡ್ಬೇಕು? ಸರ್ಕಾರದವರು ಕೂಲಿ ಕೊಡ್ತಾರೆ. ಹಾಗೆ ಭಗವಂತ ನಮಗೆ ಭೋಗಕ್ಕೆ ಏನ್ ಕೊಟ್ಟಿದ್ದಾನೆ ಅದನ್ನ ಭಗವಂತನ ಸಂಬಂಧವಾಗಿ ಉಪಯೋಗಿಸಿದ್ರೆ ನಮ್ಗೆ ಏನ್ ಕೂಲಿ ಕೊಡ್ಬೇಕೋ ಕೊಡ್ತಾನೆ. ಏನ್ ಕೂಲಿ ಕೊಡ್ತಾನೆ ಕೃಷ್ಣ? ನಮ್ಗೆ ಪ್ರೇಮ ಕೊಡ್ತಾನೆ. ಬಿಟ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇಲ್ಲ ಯಾವ್ದನ್ನ. ಎಲ್ಲ ಬಿಟ್ಟು ಬಂದ್ಬಿಡಿ, ಕೆಲಸ, ಮನೆ, ಮಠ, ಹೆಂಡತಿ, ಮಕ್ಳು ಎಲ್ಲ ಬಿಟ್ಟು ಬನ್ನಿ ಅಂತೆಲ್ಲ ಹೇಳ್ತಾ ಇರೋದು. ಅದು ಫಲ್ಗು ವೈರಾಗ್ಯ. ಎಲ್ಲಾ ಬಿಟ್ಟಿದ್ದೀನಿ ಅನ್ನೋದು ಫಲ್ಗು ವೈರಾಗ್ಯ. ಎಲ್ಲ ಪಡ್ಕೊಂಡಿದ್ದೀನಿ, ಅದನ್ನ ಭಗವಂತ ಸೇವೆಗೆ ವಿನಿಯೋಗಿಸ್ತಾ ಇದ್ದೀನಿ ಅನ್ನೋದು ಯುಕ್ತ ವೈರಾಗ್ಯ. ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಮುಚ್ಚತೆ. ಹೀಗೆ ಕೃಷ್ಣ ಸಂಬಂಧವಾಗಿ ಹೇಗೆ ನಾವು ನಡ್ಕೋಬೇಕು ಅನ್ನೋದನ್ನ ಈ ಲೀಲೆ ತೋರಿಸ್ತಾನೆ. ಅಗಸನ್ನ ಕೊಂದು ಬಿಡ್ತಾನೆ. ಯಾಕಂದ್ರೆ ಕೇಳಿದ ತಕ್ಷಣ ಕೃಷ್ಣ ಅರ್ಪಣೆ ಮಾಡ್ಲಿಲ್ಲ ಅವನು. ಅದಾದ್ಮೇಲೆ ಹೂ ಮಾರವನೊಬ್ಬ ಇರ್ತಾನೆ, ಅವನ ಹೆಸರು ಸುಧಾಮ. ಒಬ್ಬ ಹೂ ಮಾರವನ ಇರ್ತಾನೆ, ಅವನಿಗೂ ಅನುಗ್ರಹ ಮಾಡ್ತಾನೆ. ಕೃಷ್ಣ ನೀನು ಕೊಡದೆ ಇನ್ಯಾರು ಕೊಡ್ಬೇಕಿದು, ನಿಂದೆ ಇದು ತಗೋ ಅಂತ. ಪ್ರತಿಯೊಂದು ಅಷ್ಟೇನೆ ನಾವು ಭಗವಂತನಿಗೆ ಅರ್ಪಣೆ ಮಾಡಿದ್ಮೇಲೆನೆ ಸ್ವೀಕಾರ ಮಾಡ್ಬೇಕು. ಹೂ ಆಗ್ಲಿ, ಹಣ್ಣಾಗ್ಲಿ, ಬಟ್ಟೆ ಆಗ್ಲಿ, ಆಹಾರ, ನಾವು ತಿನ್ನೋ ಅನ್ನ ಆಗ್ಲಿ, ಪ್ರತಿಯೊಂದು ಕೂಡ
ಭಗವಂತನಿಗೆ ಅರ್ಪಣೆ ಮಾಡಿದ ಮೇಲೆನೆ ನಾ ಮಾಡ್ಬೇಕು. ಅದನ್ನ ತೋರಿಸುತ್ತೆ ಇಲ್ಲಿ ಹೇಗ್ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು ಅಂತ. ಅವ್ರನ್ನ ಅನುಗ್ರಹ ಮಾಡ್ತಾನೆ. ಆಮೇಲೆ ಎಷ್ಟು ಕೃಪೆ ಮಾಡ್ತಾನೆ ಮಧುರದಲ್ಲಿ. ಈಗ ಮಧುರ ಲೀಲೆಗಳನ್ನ ನಾವು ಮಾಡೋದು ಬೇಡ, ಏನಾಗುತ್ತೆ ಮಧುರದಲ್ಲಿ ಮುಂದೆ ಅನ್ನೋದನ್ನ ನಾವು ಸ್ವಲ್ಪ ಚುಟುಕಾಗಿ ತಿಳ್ಕೊಳ್ಳೋಣ. ಆಮೇಲೆ ಇದಾದ್ಮೇಲೆ ಕಂಸ ಕಂಸ ತನ್ನ ಏನಂತಾರೆ ಅದಕ್ಕೆ ಗರಡಿ ಮನೆ ಕೃಷ್ಣ ಬಲರಾಮನ್ನ ಕೊಲ್ಸ್ಬೇಕು ಅಂತ ಪೈಲ್ವಾನ್ರನ್ನೆಲ್ಲ ಬಿಟ್ಟಿರ್ತಾನೆ. ಆ ಪೈಲ್ವಾನ್ರನ್ನ ಸಂಹಾರ ಮಾಡ್ಬಿಡ್ತಾನೆ. ಒಂದು ಆನೆ ಇರುತ್ತೆ, ಆನೆ ಸಂಹಾರ ಮಾಡ್ಬಿಡ್ತಾನೆ. ಅದಕ್ಕೆ ಮುಂಚೆ ಧನುರ್ಭಂಗ ಮಾಡ್ತಾನೆ ಕೃಷ್ಣ. ಸೊ ಇವೆಲ್ಲ ಈ ಮಥುರದಲ್ಲಿ ನಡೆಯುವಂತಹ ಲೀಲೆಗಳು. ಸೊ ಕಂಸ ಸಂಹಾರ ಆಗುತ್ತೆ. ಇದಾದ್ಮೇಲೆ ಜರಾಸಂಧನಿಗೆ ಕೋಪ ಬರುತ್ತೆ. ಯಾಕೆ ಕೋಪ ಬರುತ್ತೆ ಅಂದ್ರೆ ಜರಾಸಂಧನ ಅಧೀನದಲ್ಲಿ ಕಂಸ ಇದ್ದ, ಅಂದ್ರೆ ಅವ್ರ ಅಳಿಯ ಜರಾಸಂಧನ ಹೆಣ್ಣು ಮಕ್ಕಳನ್ನ ಕಂಸ ಮದುವೆ ಮಾಡ್ಕೊಂಡಿರ್ತಾನೆ. ಹೆಣ್ಣು ಕೊಟ್ಟ ಮಾವ ಜರಾಸಂಧ. ಕಂಸನ್ನ ಕೊಂದುಬಿಟ್ನಲ್ಲ ಅಂತ ಕೋಪಕ್ಕೆ ಏನ್ ಮಾಡ್ತಾನೆ ಕಂಸ ಮತ್ತೆ ಜರಾಸಂಧ ಮತ್ತೆ ನರಕಾಸುರ ಸೇರ್ಕೊಂಡು ಕೃಷ್ಣ ಸಂಹಾರ ಮಾಡಕ್ಕೆ ಯೋಚನೆ ಮಾಡ್ತಾರೆ. ಜರಾಸಂಧ ಬ್ರಾಹ್ಮಣರ ಭಕ್ತನಾಗಿರ್ತಾನೆ, ಆದ್ರೆ ಕೃಷ್ಣ ದ್ವೇಷಿ ಆಗಿರ್ತಾನೆ. ಯಾಕೆ ಬೇಕದು ಅಂತದ್ದು? ಹಾಗ ಭಕ್ತಿ ಮಾಡೋದೇ ಬೇಕಿರ್ಲಿಲ್ಲ. ನಾವು ಬ್ರಾಹ್ಮಣರ ಭಕ್ತರ್ರಿ ಆದ್ರೆ ಕೃಷ್ಣ ದ್ವೇಷಿ, ಇದು ಬ್ರಾಹ್ಮಣರು ಏನ್ ಕೇಳಿ ಕೊಡ್ತಾ ಇದ್ದ? ಸರಿ ಆಯ್ತು, ನಾನ್ ದ್ವೇಷ ಮಾಡ್ತೀಯಲ್ವಾ ನೀನು, ನಾನ್ ಬ್ರಾಹ್ಮಣ ರೂಪದಲ್ಲೇ ಬರ್ತೀನಿ, ನೀನ್ ಪ್ರಾಣ ಬೇಕು ಅಂತ ಕೇಳ್ತೀನಿ, ಕೊಡು ಅಂತ ಕೇಳ್ತಾರೆ. ಕೃಷ್ಣ ಭೀಮ ಮತ್ತೆ ಅರ್ಜುನ ಜರಾಸಂಧ ಸಂಹಾರ ಮಾಡಕ್ಕೆ ಬ್ರಾಹ್ಮಣರ ವೇಷದಲ್ಲಿ ಹೋಗ್ತಾರೆ. ಅದು ಹೋದ್ ವರ್ಷ ಯಾವ್ದೋ ಲೀಲೆಯಲ್ಲಿ ಬಂದಾಗ ಹೇಳಿದ್ವಿ ನಾವು ಅದನ್ನ. ನೆಕ್ಸ್ಟ್ ಯಾವಾಗಾದ್ರೂ ಸಮಯ ಬಂದಾಗ ಭಗವಂತ ಅವಕಾಶ ಮಾಡಿಕೊಟ್ರೆ ಮಥುರ ಲೀಲೆಗಳನ್ನ ಶ್ರವಣ ಮಾಡೋಣ. ತುಂಬಾ ಚೆನ್ನಾಗ್ ಅಂದ್ರೆ ಗೋಕುಲ ವೃಂದಾವನ ಲೀಲೆಗಳು ಒಂಥರ ಮನಸ್ಸಿಗೆ ಆನಂದ ಕೊಟ್ರೆ, ಹಸ್ತಿನಾಪುರ ಮಥುರಾದಲ್ಲಿ ಮಾಡೋದ್ ಲೀಲೆಗಳು ಬೇರೆ ತರ ಆನಂದ ಕೊಡುತ್ತೆ. ಅಂದ್ರೆ ಅಲ್ಲಿ ಭಗವಂತ ಏನೆಲ್ಲ ಮಾಡ್ತಾನೆ ಲೀಲೆಗಳನ್ನ, ಅದನ್ನ ನಾವು ಜೀವನದಲ್ಲಿ ಪಾಠ ಅಂತ ನಾವು ಅನುಸರಿಸ್ಕೊಂಡು ಹೋಗ್ಬೇಕು, ಅದನ್ನ ಅನುಸರಿಸ್ಬೇಕು, ಫಾಲೋ ಮಾಡ್ಬೇಕು. ಜರಾಸಂಧನ ಭಗವಂತ ಸಂಹಾರ ಮಾಡ್ತಾನೆ. ಒಂದ್ಸಲ ಅಲ್ಲ, 2 ಸಲ ಅಲ್ಲ, 17 ಸಲ ದಂಡಯಾತ್ರೆ ಮಾಡ್ತಾನೆ ಅವನು. ಇವನು ಒಂಥರ ಗರ್ಜನೆ ಇದ್ದಂಗೆ. 17 ಸಲನು ಯಾಕೆ ಭಗವಂತ ಜರಾಸಂಧನ ಕೊಲ್ಲಿಲ್ಲ ಅಂದ್ರೆ ಭೂಭಾರ ಹರಣ ಮಾಡಕ್ಕೆ ತಾನೇ ಕೃಷ್ಣ ಬಂದಿದ್ದು. ಅದಕ್ಕೆಲ್ಲ ಇರೋ ರಾಕ್ಷಸನೆಲ್ಲ ಕೊಂದ್ಬಿಟ್ಟು ಕೊನೆಗೆ ಭೀಮನ ಕೈಲಿ ಜರಾಸಂಧನ ಕೊಲ್ಲಿಸ್ತಾನೆ. ಆ ಜಾಗ ಈಗ್ಲೂ ಇದೆ ಬಿಹಾರದಲ್ಲಿ, ಮಗಧ ದೇಶ. ಸೊ ಓಕೆ, ಭಗವಂತ ಆದ್ರೆ ನಮ್ಗೆ ಆ ಜಾಗಕ್ಕೆ ಹೋಗಿಂತ ವೃಂದಾವನಕ್ಕೆ ಹೋದಾಗ ಎಷ್ಟು ಆನಂದ ಆಗುತ್ತೆ ನೋಡಿ. ಭಾವ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಹಸ್ತಿನಾಪುರ ಮಥುರಾ ಅಂತ ಅಂದಾಗ ಅಲ್ಲಿರೋ ಭಾವ ಬೇರೆ, ಕೃಷ್ಣ ವೃಂದಾವನ ಗೋಕುಲದಲ್ಲಿ ಮಾಡಿರೋ ಲೀಲೆಗಳಲ್ಲಿ ಆ ಭಾವ ಬೇರೆ ಅಲ್ವಾ. ಹಾಗೆ ಬಾಲ ಲೀಲೆಗಳು ತುಂಬಾ ಶ್ರೇಷ್ಠ. ಕೃಷ್ಣನ ನಾವು ಬಾಲಕ ಅಂದ್ರೆ ಒಂದು 12 ವರ್ಷದ ಒಳಗಿನ ಬಾಲಕ ಇರ್ತಾನಲ್ಲ, ಅಂದ್ರೆ ಮಥುರಾ ಹೋಗೋ ತನಕದ ಲೀಲೆಗಳು ತುಂಬಾ ಆನಂದ ರುಚಿ ಕೊಡುತ್ತೆ. ಎಲ್ಲಾ ತರ ಲೀಲೆಗಳನ್ನು ಸಣ್ಣ ವಯಸ್ಸಲ್ಲೇ ಭಗವಂತ ಮಾಡಿದ. ಇದನ್ನೇ ಹೇಳಬೇಕು ಅಂತ ರೋಹಿಣಿ ಮಾತೆ ಕೃಷ್ಣನ ಪಟ್ಟದ ರಾಣಿ ಇರ್ತಲ್ಲ, ಅಷ್ಟಮೈಷಿಯರು ರುಕ್ಮಿಣಿ ಸತ್ಯಭಾಮಾದಿಗಳು, ಅವ್ರಿಗೆ ಹೇಳೋ ಕೂತ್ಕೊಂಡಿರ್ತಾಳೆ ಕೃಷ್ಣನ ಬಾಲ್ಯ ಲೀಲೆಗಳನ್ನ. ಕಂಡಿರ್ತಾಳಲ್ವ ರೋಹಿಣಿ ಕೃಷ್ಣ ಬಾಲ್ಯ ಲೀಲೆಗಳನ್ನ ಸಣ್ಣ ವಯಸ್ಸಿಂದನು. ಆದ್ರೆ ಎಷ್ಟು ರೋಮಾಂಚನ ಆಗುತ್ತೆ ಭಗವಂತ ಲೀಲೆಗಳು ಕೇಳ್ತಿದ್ರೆ ಅಂದ್ರೆ, ಭಗವಂತನಿಗೇನೆ, ನಮಗಲ್ಲ, ನಮಗ್ ರೋಮಾಂಚನ ಆಗಲ್ಲ, ನಮ್ಗೆ ಜಿಡ್ಡಿಡಿದು ಬಿಟ್ಟಿದೆ ಮೈ ಹೃದಯ. ಆದ್ರೆ ಭಗವಂತ ತನ್ನ ಲೀಲೆ ಕೇಳಿ ತಾನೇ ಆನಂದ ಪಡ್ತಾನೆ, ಆಶ್ಚರ್ಯ ಪಡ್ತಾನೆ, ನಾನು ಹೀಗೆಲ್ಲ ನಾನು ಲೀಲೆ ಮಾಡಿದ್ನ ಅಂತ. ಅಷ್ಟು ಸುಮಧುರ. ಅದಕ್ಕೋಸ್ಕರ ನಾವು ಈ ಜನ್ಮಾಷ್ಟಮಿ ಬರೋ ತನಕ ಪೂರ್ತಿ ಹೇಳಿದೆ ಅಂತ ಅನ್ಕೋಬಾರದು. ಮತ್ತೆ ಏನೋ ಎಷ್ಟು ಅನುಗ್ರಹ ಆಯ್ತು ಅಷ್ಟೇ, ಪ್ರೋಕ್ಷಣೆ. ಈ ಏನು ತೀರ್ಥ ಕೊಡ್ತಾರಲ್ಲ ಹಾಗೆ. ನೀವು ಓದಿ, ಪ್ರತಿಯೊಬ್ರು ಭಾಗವತ ಓದಬೇಕು. ಭಗವದ್ಗೀತೆ ಬೇಸಿಕ್ ಕಂಪಲ್ಸರಿ ಓದಿರ್ಲೇಬೇಕು, ಇಲ್ಲಾಂದ್ರೆ ಭಾಗವತ ನಮ್ಗೆ ಸರಿಯಾಗಿ ಅರ್ಥ ಆಗೋದಿಲ್ಲ, ಪ್ರಶ್ನೆಗಳು ಹೇಳುತ್ತೆ. ಓಕೆ, ದಯವಿಟ್ಟು ನನ್ನ ವೈಯಕ್ತಿಕ ಪ್ರಾರ್ಥನೆ, ಎಲ್ಲರ ಮನೆಯಲ್ಲಿ ಶ್ರೀಮದ್ ಭಾಗವತಂ ಇರಬೇಕು. ನಿಮ್ಮ ಪರಿಚಯದವರು, ನಿಮ್ಮ ಸಂಬಂಧಿಗಳು ಯಾರೆಲ್ಲ ಇದ್ದಾರೆ ಅವ್ರ ಮನೆಯಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲಿ ಭಾಗವತಂ ಇರಬೇಕು, ಓದಬೇಕು. ಓಕೆ, ಸೊ ಇಲ್ಲಿಗೆ ನಾನು ಇವತ್ತಿನ ಮಾತುಗಳನ್ನ, ಭಗವಂತನ ಕುರಿತು ಮಾತುಗಳನ್ನ ಸ್ಟಾಪ್ ಮಾಡ್ತಾ ಇದೀನಿ. ಮತ್ತೆ ನಾಳೆ ಯಥಾವತ್ತಾಗಿ ಭಾಗವತಂನ ಕಂಟಿನ್ಯೂ ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
जगत कृष्ण प्रभुपाद की जय। ग्रंथ श्रीमद् भागवतम की जय।